ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿರಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಗೆ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾಗಿರ್ತಕ್ಕಂತಹ ಪರ್ವಕಾಲ, ದಾಸಶ್ರೇಷ್ಠಂ ದಯಾನಿಧಿಂ ಅಂತ ತಿಳಿಸಿದ ಹಾಗೆ ಹರಿದಾಸರು ಯಾರ್ಯಾರಿದ್ದಾರೋ ಅಂದರೆ ಇವಾಗಿರ್ತಕ್ಕಂತಹ ಕಲಿಯುಗದಲ್ಲಿ ಬಂದಿರತಕ್ಕಂತಹ ಹರಿದಾಸರು ಅಂತಲ್ಲ, ಎಲ್ಲ ಯುಗಗಳಲ್ಲೂ ಪರಮಾತ್ಮನ ದಾಸರಲ್ಲಿ ಯಾವಾಗಲೂ ಸರ್ವಕಾಲಕ್ಕೂ ಕೂಡ ಪರಮಾತ್ಮನ ದಾಸರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಯಾರು ಅಂತಂದರೆ ನಾರದರು. ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡೋದು, ಹಾಡೋದು, ಮೈಮರೆತು ಹಾಡೋದು ಅಂತಂದರೆ ಗೆಜ್ಜೆ ಕಟ್ಟಿ ಕುಣಿಯೋರೆಂಬ ಕಾಗದ ಬಂದಿದೆ ಅಂತ ಹೇಳ್ತಾರೆ. ಅಂತಂದರೆ ನಮಗೆ ಇಹಲೋಕದಲ್ಲಿ ಯಾರು ನೋಡ್ತಾರೆ, ಅವ್ರು ನೋಡ್ತಾರೆ, ಅವಮಾನ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತಲ್ಲ. ಪರಮಾತ್ಮನ ವಿಷಯ ಬಂದಾಗ, ತನ್ನ ಸ್ವಾಮಿಯ ವಿಷಯ ಬಂದಾಗ, ತನ್ನ ತಂದೆಯ ವಿಷಯ ಬಂದಾಗ, ಜಗತ್ತಿಗೆ ಉತ್ತಮನಾಗಿರ್ತಕ್ಕಂತಹ ಪರಮಾತ್ಮನ ವಿಷಯ ಬಂದಾಗ ಅವ್ರ ಮುಂದೆ ನಮ್ಮ ಮುಂದೆ ಯಾರೂ ಇಲ್ಲ, ಅವ್ರ ಮುಂದೆ ಪರಮಾತ್ಮನ ಮುಂದೆ ಯಾರೂ ಇಲ್ಲ ಅಂತ ಆ ಭಾವನೆಯಿಂದ ಅವನಲ್ಲೇ ತಲ್ಲೀನರಾಗಿ ಪರಮಾತ್ಮನನ್ನೇ ಮನಸ್ಸಿಟ್ಟು ಯಾರನ್ನೂ ನೋಡದೆ ಅವರು ಲಜ್ಜೆಯನ್ನು ಬಿಟ್ಟು ಎಲ್ಲ ಇಹಲೋಕದ ಎಲ್ಲ ವಿಷಯಗಳನ್ನು, ಎಲ್ಲ ಅಭಿಮಾನಗಳನ್ನು ಎಲ್ಲವನ್ನೂ ಬಿಟ್ಟು ಕುಣಿಯೋದು, ಅದೇ ಥರ ಪರಮಾತ್ಮನ ಗುಣಗಳನ್ನು ಗಾನ ಮಾಡೋದು, ಇದರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಅಂದರೆ ನಾರದರು. ಅವರೇ ಬರಬೇಕಾಯಿತು ಕಲಿಯುಗದಲ್ಲಿ. ಹರಿದಾಸ ದಾಸರು ಅಂದರೆ ಹೇಗಿರಬೇಕು ಅಂತಂದರೆ, ಮತ್ತೆ ದಾಸ ಸಾಹಿತ್ಯ ಅಂದರೆ ಹೇಗಿದೆ ಅಂತ ತಿಳಿಸೋದಕ್ಕೋಸ್ಕರವಾಗಿ ಅವರೇ ಬಂದರು. ನಾರದರೇ ಅವತಾರ ಮಾಡಿ ಮತ್ತೆ ಕಲಿಯುಗದಲ್ಲಿ ಆ ಪರಮಾತ್ಮನ ಭಕ್ತಿ ಅನ್ನೋದು ಹೇಗಿರಬೇಕು, ಅವನ ಗುಣಗಾನ ಹೇಗೆ ಮಾಡಬೇಕು, ಅವನಲ್ಲಿ ಪರವಶ ಹೇಗೆ ಆಗಬೇಕು ನಾವು ಅಂದರೆ, ನಾವೆಲ್ಲ ಅವರ ಜೀವನ ಚರಿತ್ರೆಯೇ ಒಂದು ಉತ್ತಮವಾಗಿರ್ತಕ್ಕಂತಹ ರೋಲ್ ಮಾಡಲ್. ಅಂದರೆ ನಾವೆಲ್ಲ ಯಾವುದರಿಂದ ಹೋಗ್ತೀವಿ ಅಂತಂದರೆ ಐಶ್ವರ್ಯದ ಹಿಂದೆ, ಧನದ ಹಿಂದೆ. ನನಗೆ ಸಂಪಾದನೆ ಆಗಬೇಕು, ನಾನು ಚೆನ್ನಾಗಿರಬೇಕು, ನಾನು ಆಭರಣಗಳೆಲ್ಲ ಹಾಕ್ಕೊಂಡು ನಾನು ಸಂಪತ್ತಿಂದ ಎಲ್ಲ ತೊಂದರೆ ಆಗದೆ ಆರಾಮಾಗಿ ಜೀವನ ಮಾಡಬೇಕು, ಅಷ್ಟಕ್ಕೆ ನನಗೆ ಸರಿಯಾಗಿ ಬಂದರೆ ಸಾಕು ಅನ್ನೋದಕ್ಕೋಸ್ಕರವಾಗಲೇ ನಾವೇನು ಮಾಡ್ತೀವಿ, ಎಲ್ಲ ಉದ್ಯೋಗಗಳಿಗೆ ಆ ಕೆಲಸ ಈ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡ್ಬಂದು ಆರಾಮಾಗಿರಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಅವ್ರಿಗೆ ಹಾಗಲ್ಲ. ದಾಸರಿಗೆ, ಪುರಂದರದಾಸರಿಗೆ ಹೇಗಿತ್ತು ಅಂತಂದರೆ, ಅವರು ಆಗರ್ಭ ಶ್ರೀಮಂತರು, ಎಲ್ಲೂ ಹೋಗಬೇಕಾಗಿಲ್ಲ, ಹೊರಗೆ ಹೋಗಿ ಸಂಪಾದನೆ ಮಾಡಬೇಕು, ಮುಂದುವರೆಸಿದ್ರೆ ಆಯ್ತು ಅಷ್ಟೇ. ಅವರು ತಂದೆ ಮುತ್ತಾದ ತಾತ ಕಾಲದಿಂದ ಬಂದಿರತಕ್ಕಂತಹ ಪರಂಪರೆಯನ್ನು ಮುಂದುವರೆಸ್ಬಿಟ್ರೆ ಆಯಿತು ಶ್ರೀಮಂತರು. ಅದನ್ನೇ ಮುಂದುವರ್ಸ್ಕೊಂಡು ಹೋದರೆ ಬೇಕಾದಷ್ಟು ಶ್ರೀಮಂತಿಗೆ ಇದೆ, ಅವ್ರು ಏನು ಬೇಕೋ ಎಲ್ಲ ಸಿಗತ್ತೆ, ಎಲ್ಲರಿಂದ ಮರ್ಯಾದೆ ಇದೆ, ಏನೇನು ಬೇಕು ಜೀವನದಲ್ಲಿ ಎಲ್ಲ ಇದೆ. ಆದರೆ ಅದು ನಿಜವಾದ ಸಂಪತ್ತಲ್ಲ. ನಮಗೆ ಇಲ್ಲಿ ಧನ ಬರುತ್ತೆ, ಅದೇ ಹೇಳ್ತಾರದು ಒಂದು ಹಾಡಲ್ಲಿ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ. ನಮಗೆ ಸಂಪತ್ತು ಬಂದರೆ ಅದು ಸಂಪಾದನೆ ಮಾಡೋಕ್ಕೂ ದುಃಖ, ಆಮೇಲೆ ಖರ್ಚು ಮಾಡೋದಕ್ಕೂ ದುಃಖ, ಹೇಗೆ ಖರ್ಚು ಮಾಡಬೇಕು ಅಂತ ದುಃಖ, ಎಲ್ಲಿ ಇಡಬೇಕು ಅಂತ ದುಃಖ, ಸಂಪಾದನೆ ಮಾಡೋದು ಹೇಗೆ ಅಂತ ಅದು ದುಃಖ, ಎಲ್ಲವೂ ದುಃಖ. ಅದಕ್ಕೋಸ್ಕರವಾಗಿ ಅದರಲ್ಲಿ ನಾವು ಐಶ್ವರ್ಯ ಇದೆ, ಅದರಲ್ಲಿ ಸಂತೋಷ ಇದೆ, ಅದರಲ್ಲಿ ಆನಂದ ಇದೆ ಅಂತ ತಿಳ್ಕೊಂಡು ನಾವು ಭ್ರಮೆಗೆ ಒಳಗಾಗಬಾರ್ದು. ಅದಕ್ಕೋಸ್ಕರವಾಗಿ ತಮ್ಮ ಜೀವನವನ್ನೇ ಆ ನಾಟಕದಂತೆ ಮಾಡೋದು. ಹೇಗೆ ಅಂತಂದರೆ, ನವಕೋಟಿ ನಾರಾಯಣ ಅವ್ರು ಏನು ಮಾಡಿದ್ರು ಅಂತಂದರೆ, ಅವ್ರ ಹೆಸರೇ ನವಕೋಟಿ ನಾರಾಯಣ ಅಂತ. ಆಗರ್ಭದಿಂದಲೇ ಅವರಿಗೆ ಜನ್ಮದಿಂದಲೇ ಅಷ್ಟು ಕೋಟಿಗಳಿತ್ತು. ಆದರೆ ಅದನ್ನು ಬಿಟ್ಟರವರು ಏನನ್ನು ಮೊರೆ ಹೋದರು ಅಂದರೆ ನಾರಾಯಣನ ಮೊರೆ ಹೋದರು. ನವಕೋಟಿಯನ್ನು ಬಿಟ್ಟರು ನಾರಾಯಣನ ಹತ್ರ ಹೋದರು. ಅದನ್ನು ಮಾಡಬೇಕು ನಾವು ಅಂತ ತೋರಿಸೋದಕ್ಕೋಸ್ಕರವಾಗಿ
ಅವರ ಜೀವನ ಸಂಪೂರ್ಣವಾಗಿ ಸಾಗಿತು. ಆದ್ದರಿಂದ ನಮಗೆ ಮಾಧ್ವ ಮತದಲ್ಲಿ ಎಷ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ಈ ಮತ ಅಂತ ತಿಳಿಸೋದಕ್ಕೆ ಇದೇ ಸಾಕ್ಷಿ. ನಾವು ಯಾವುದೇ ಮಾರ್ಗದಲ್ಲಿ ಹೋದ್ರೂ ನಮಗೆ ಆದರ್ಶಕ್ಕೊಬ್ರು ಇದ್ದೇ ಇರ್ತಾರೆ. ನಾವು ಸನ್ಯಾಸಿಗಳ ಹತ್ರ ಹೋಗ್ತೀವಿ ಅಂತಂದ್ರೆ ಬೇಕಾದಷ್ಟು ಜನ ಶ್ರೀಮದಾಚಾರ್ಯರಿಂದ ಮೊದಲ ಮಾಡ್ಕೊಂಡು ಎಲ್ಲರೂ ಕೂಡ ನಮಗೆ ಆದರ್ಶತೆ. ರಾಯರ ತನಕ ಎಲ್ಲರೂ ಮುಂದೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಸನ್ಯಾಸಿಗಳಾಗಿದ್ದಾರೆ. ಅದೇ ಥರ ಗೃಹಸ್ಥಾಶ್ರಮದಲ್ಲಿ ಇರ್ತೀವಿ ಅಂತಂದ್ರೆ ಅವ್ರಿಗೆ ಇವರೆಲ್ಲ ಹರಿದಾಸರೆಲ್ಲ ಇದ್ದಾರೆ. ಆ ಥರ ಯಾವ ಸಾಹಿತ್ಯದಲ್ಲಿ ಅಥವಾ ಯಾವುದೇ ಮತದಲ್ಲೂ ಕೂಡ ಇಷ್ಟು ಜನ ಆದರ್ಶಭೂತವಾಗಿರ್ತಕ್ಕಂತಹ ವ್ಯಕ್ತಿಗಳು ಮತ್ತೆ ಅವರ ಆರಾಧನೆಗಳು ಅವ್ರಿಗೋಸ್ಕರವಾಗೇ ಒಂದೊಂದು ದಿನ 2 ದಿನ 3 ದಿನ ಇಟ್ಕೊಂಡು ಅವರನ್ನೇ ಸಂಕೀರ್ತನೆ ಮಾಡಿಕೊಂಡು ಅವರಿಂದ ಪರಮಾತ್ಮ ಜ್ಞಾನವನ್ನು ಪಡ್ಕೊಂಡು ನಾವು ಮುಂದೆ ಹೋಗ್ತಕ್ಕಂತಹ ಮಾರ್ಗ ಈ ಮಧ್ವ ಮಠವನ್ನು ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ. ಇಷ್ಟು ಜನ ಯತಿಗಳು, ಇಷ್ಟು ಜನ ಜ್ಞಾನಿಗಳು, ಇಷ್ಟು ಜನ ಗೃಹಸ್ಥ ಒಳ್ಳೊಳ್ಳೆ ವಿದ್ವಾಂಸರು, ಒಳ್ಳೊಳ್ಳೆ ಹರಿದಾಸರು, ಇಷ್ಟು ಜನ ಬಂದಿರತಕ್ಕಂತಹ ಮತ ಅಥವಾ ಸಾಹಿತ್ಯ ಯಾವುದು ಬೇರೆ ಇದೆ. ಅದರಲ್ಲೂ ಕೂಡ ದಾಸ ಸಾಹಿತ್ಯ ಅನ್ನೋದು ಉತ್ತಮವಾಗಿರ್ತಕ್ಕಂಥದ್ದು. ಹೇಗೆ ಅಂತಂದರೆ ನಮಗೆ ಉಪನಿಷತ್ತುಗಳಿದೆ. ಸಂಸ್ಕೃತದಲ್ಲಾದರೆ ಉಪನಿಷತ್ತುಗಳು ಬೇಕು. ಉಪನಿಷತ್ತುಗಳನ್ನ ತಿಳ್ಕೊಂಡು ಅದರಿಂದ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು. ಆದರೆ ಉಪನಿಷತ್ತು ಮಾತು ಬಹಳ ಸುಲಭವಾಗಿರುತ್ತೆ ಕೇಳಕ್ಕೆ, ಆದರೆ ಅರ್ಥ ಆಗಲ್ಲ. ಒಳಗೆ ಪರಮ ಮುಖ್ಯವಾಗಿರ್ತಕ್ಕಂತಹ ಗಂಭೀರವಾಗಿರ್ತಕ್ಕಂತಹ ಅರ್ಥಗಳೆಲ್ಲ ಇರುತ್ತೆ ಅದರಲ್ಲಿ. ಅದು ನಮ್ಗೆ ಸುಲಭವಾಗಿ ಅರ್ಥ ಆಗಲ್ಲ. ನೋಡಕ್ಕೆ ಮಾತ್ರ ಸುಲಭವಾಗಿ ಕಾಣುತ್ತೆ, ಆದರೆ ಅರ್ಥ ಆಗಲ್ಲ. ಮತ್ತೆ ಸಂಸ್ಕೃತ ಬೇರೆ. ಸಂಸ್ಕೃತದಲ್ಲಿ ಓದ್ಕೊಂಡು ಸಂಸ್ಕೃತ ಜ್ಞಾನ ಪಡ್ಕೊಂಡು ಆಮೇಲೆ ಅದರಲ್ಲಿ ಮತ್ತೆ ಕೃಷಿಯನ್ನು ಮಾಡಿ ಆಮೇಲೆ ಉಪನಿಷತ್ತುಗಳನ್ನು ಓದಿ ಪರಮಾತ್ಮನ ತಿಳ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೋಸ್ಕರವಾಗಿ ಕನ್ನಡ ಸಾಹಿತ್ಯದಲ್ಲೇನೆ ನಮಗೆ ಆಡು ಭಾಷೆಯಲ್ಲೇನೆ ನಾವು ಯಾವ ಭಾಷೆಯನ್ನು ಮಾತಾಡ್ತೀವೋ ಅದೇ ಭಾಷೆಯನ್ನು ಇಟ್ಕೊಂಡು ಪುರಂದರ ಉಪನಿಷತ್ತು ಅಂತ ಉಪನಿಷತ್ತುಗಳನ್ನೇ ಮತ್ತೆ ಮರುಕಳಿಸ್ಬಿಟ್ರು. ಅಂದರೆ ಎಷ್ಟು ಉತ್ತಮವಾಗಿರ್ತಕ್ಕಂತಹ ಕಾರ್ಯ ಯಾರು ಎಲ್ಲೂ ಇಲ್ಲ. ಬೇರೆ ಕಡೆ ಬೇರೆ ಸಾಹಿತ್ಯದಲ್ಲಿ ಇರುತ್ತೆ, ಒಂದು ಸ್ತೋತ್ರ ಮಾಡ್ತಾರೆ ಅಷ್ಟೇ, ಮುಗಿದೋಯ್ತು. ತತ್ವಗಳನ್ನು ಹೇಳೋಕ್ಕಾಗೋದಿಲ್ಲ. ಸುಮ್ಮನೆ ದೊಡ್ಡವ್ರನ್ನ ಸ್ತೋತ್ರ ಮಾಡ್ತಕ್ಕಂಥ ಸಾಹಿತ್ಯ ಅದೆಲ್ಲ ಇರುತ್ತೆ. ಅದನ್ನ ತಿಳ್ಕೊಳ್ಳಿಕ್ಕೆ ಅರ್ಥಗಳು ಪದಗಳು ಅರ್ಥ ಆಗಲ್ಲ, ಅಷ್ಟು ಕಷ್ಟವಾಗಿರುತ್ತೆ. ಆದರೆ ಕನ್ನಡ ದಾಸ ಸಾಹಿತ್ಯ ಹೇಗಿದೆ ಅಂತಂದ್ರೆ ಸುಲಭವಾಗಿ ಅರ್ಥ ಆಗತ್ತೆ. ಅದರಲ್ಲಿ ಸಂಗೀತ ಇದೆ, ಅಧ್ಯಾತ್ಮ ಇದೆ, ಅದೇ ಥರ ಸಾಹಿತ್ಯ ಇದೆ, ಎಲ್ಲವೂ ಇದೆ. 3 ಸಂಗೀತ, ಸಾಹಿತ್ಯ ಮತ್ತೆ ಆಧ್ಯಾತ್ಮ, ಈ 3ಗಳ ತ್ರಿವೇಣಿ ಸಂಗಮವಾಗಿರ್ತಕ್ಕಂತಹ ಸಾಹಿತ್ಯ ದಾಸ ಸಾಹಿತ್ಯ. ಆಧ್ಯಾತ್ಮ ಬೇಕಾ? ಆಧ್ಯಾತ್ಮ ಇದೆ. ಪರಮಾತ್ಮ ಎಂತೆಂಥ ಉಪನಿಷತ್ತುಗಳನ್ನೆಲ್ಲ ಸುಲಭವಾಗಿ ಅಂದರೆ ಎಲ್ಲ ವಿಷಯಗಳಲ್ಲೂ ಕೂಡ ಪುರಂದರದಾಸರಿಗೆ ಅವರು 40 ವರ್ಷ 50 ವರ್ಷ ತನಕ ದಾಸರಾಗಿರಲಿಲ್ಲ. ಅವರು ಗೃಹಸ್ಥಾಶ್ರಮಿಗಳಾಗೇ ಇದ್ದರು. ಆಮೇಲೆ ಅವರಿಗೆ ಎಲ್ಲವನ್ನು ತ್ಯಾಗ ಮಾಡಿ ದಾಸರಾದರು. ಆಮೇಲೆ ಒಂದು 40 ವರ್ಷ ಇದ್ದಿದ್ದಷ್ಟೇ ಅವರು. ಆ 40 ವರ್ಷದಲ್ಲಿ ಎಷ್ಟು ಮಾಡಿದ್ದಾರೆ ಅವರು ಅಂತಂದರೆ 4,80,000 ಪದಗಳನ್ನು ಮಾಡಿದ್ದಾರೆ. ಅಂತಂದರೆ ಎಷ್ಟು ಅಂದರೆ ಒಂದೊಂದು ಕ್ಷಣಕ್ಕೊಂದು ಮಾಡಿದ್ರು ಕೂಡ ಅಷ್ಟಾಗಲ್ಲ. ಅಂದರೆ ಇವಾಗಿರ್ತಕ್ಕಂಥ ಸಾಹಿತಿಗಳೆಲ್ಲ ಯೋಚನೆ ಮಾಡಿ ಬೆಳಗಿಂದ ರಾತ್ರಿ ತನಕ ಯೋಚನೆ ಮಾಡಿ ಒಂದು ವಾಕ್ಯ ಬರೆದು ಅದನ್ನು ಒಡೆದಾಕಿ ಮತ್ತೆ ಇನ್ನೊಂದು ವಾಕ್ಯ ಬರೆದು ಈ ಥರ ಎಲ್ಲ ಬರಿಬೇಕು. ಬರೆದ್ರೆ ಒಂದಾಗತ್ತೆ, ಒಂದಕ್ಕೆ 1 ವರ್ಷ ಬೇಕು ಒಂದು ಪದ್ಯ ಬರೆಯೋದು. ಆದರೆ ಇವರು ಆಡೋ ಮಾತುಗಳೆಲ್ಲ ದಿನ ಯಾವ ಮಾತಾಡ್ತಾರೋ, ದಿವಸ ವ್ಯವಹಾರ ಏನು ಮಾಡ್ತಾರೋ ಆ ವ್ಯವಹಾರಗಳು ಎಲ್ಲ ಮಾತುಗಳು ಕೂಡ ಅದೆಲ್ಲ ಪದ ಪದ್ಯ ಸುಳಾದಿಗಳಾಗುತ್ತೆ. ಆ ಥರ ಅಷ್ಟು ಉತ್ತಮವಾಗಿರ್ತಕ್ಕಂತಹ ಜ್ಞಾನ ಇರೋದ್ರಿಂದಲೇ ಅಷ್ಟು ಅಂದರೆ ಬೇರೆ ದಾಸರುಗಳೆಲ್ಲ ಯಾರು ವಿಜಯದಾಸರೇ ಮೊದಲಾದ ಎಲ್ಲ ದಾಸರು ಕೂಡ ಸೇರಿಸಿದ್ರೆ ಅಷ್ಟಾಗಲ್ಲ. 4,80,000 ಪದಗಳು ಅಷ್ಟು ಜನ ಸೇರಿಸಿದ್ರೂ ಆಗಲ್ಲ. ಇವರೊಬ್ಬರೇ ಮಾಡಿದ್ದಾರೆ. ಅಂತಂದರೆ ಇವ್ರಿಗೆ ಏನಂದರೆ ಹಿಂದಿನ ಜನ್ಮದ ವಾಸನೆ ಅದು. ನಾರದರಾಗಿದ್ದಾಗ ಯಾವಾಗಲೂ ಪರಮಾತ್ಮನ ಬಗ್ಗೆನೇ ಅಂದರೆ ವಿಶೇಷವಾಗಿರ್ತಕ್ಕಂತಹ ಕೆಲಸ ಏನು ನಾರದರಿಗೆ ಅಂತಂದರೆ ಎಲ್ಲರಿಂದ ಸಾಧನೆಯನ್ನು ಮಾಡಿಸ್ತಕ್ಕಂಥದ್ದು. ಅವರು ಸಾಧನೆ ಮಾಡ್ಕೊಳ್ಳೋದೊಂದು, ಪರಮಾತ್ಮನ ಸಾಧನೆ ಮಾಡ್ಕೊಳ್ಳೋದೊಂದು. ಎಲ್ಲರೂ ದೈತ್ಯರಿದ್ದರೆ ದೈತ್ಯರು, ದೇವತೆಗಳಿದ್ದರೆ ದೇವತೆಗಳು, ಪ್ರಹ್ಲಾದರಾಜರು, ಧ್ರುವರಾಜ, ನೀವೆಲ್ಲೇ ತಗೊಳ್ರಿ, ಯಾವುದೇ ಕಥೆಗಳಲ್ಲಿ ಯಾವುದೇ ಉಪನಿಷತ್ತುಗಳಲ್ಲಿ ಏನೇ ತಗೊಂಡ್ರು ಕೂಡ ಎಲ್ಲರಿಂದ ಸಾಧನೆ ಮಾಡಿಸ್ತಕ್ಕಂಥವ್ರು ಯಾರು ಅಂತಂದರೆ ನಾರದರು. ಕೊನೆ ಕಂಸನಿಗೆ ಕೂಡ ಸಾಧನೆ ಮಾಡಿಸಿದ್ದು ನಾರದರೇ. ಕಂಸನಿಗೆ ಕೃಷ್ಣನನ್ನ ಸಂಹಾರ ಮಾಡಬೇಕು, ಕೃಷ್ಣನ ಕೊಂದು ಹಾಕಬೇಕು ಅನ್ನೋ ಬುದ್ಧಿ ಹೊರಡಿಸಿದ್ದೇ ನಾರದರು. ಅಂದರೆ ದುಷ್ಟರಿಗೆ ಆ ರೀತಿಯಾಗಿರ್ತಕ್ಕಂತಹ ಜ್ಞಾನ, ವಿಪರೀತ ಜ್ಞಾನ, ಸಜ್ಜನರಿಗೆ ಉತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಡೋದು ಯಾರು ಅಂತ ನಾರದರೇ ಎಲ್ಲ. ಆದ್ದರಿಂದ ಅವಾಗ ಮಾಡಿರ್ತಕ್ಕಂತಹ ಸಾಧನೆ ಎಲ್ಲ ಮುಗಿದು ಆ ಸಾಧನೆ ಎಲ್ಲ ಉತ್ತಮ ಸ್ಥಿತಿಗೆ ಸೇರಿಕೊಂಡು ಅವ್ರು ಇವಾಗ ಬಂದಾಗ ಏನಾಯಿತು ಅಂತಂದರೆ ಅದರಲ್ಲೂ 40 ವರ್ಷ ಹೋಗಿತ್ತು. ಮತ್ತೆ ಆಮೇಲೆ 40 ವರ್ಷದಲ್ಲಿ ಒಂದೇ ಸಮ ಒಂದಾದ್ಮೇಲೆ ಒಂದು ಬಾಣಗಳ ಥರ ಪುಂಖಾನುಪುಂಖವಾಗಿ ಎಲ್ಲ ಕೀರ್ತನೆಗಳು, ಅವರ ಪದಪದ್ಯ ಸುಳಾದಿಗಳೆಲ್ಲ ವಿಶೇಷವಾಗಿ ಬಂದಿದೆ.
ಒಂದೊಂದು ಸುಳಾದಿಗಳನ್ನು ಒಂದೊಂದು ಪದಗಳನ್ನು ನೋಡಿದಾಗ ಕೂಡ ಹೇಗಿರುತ್ತೆ. ಯಾರೋ ಬಂದ್ರಂತೆ ಅವ್ರ ಮನೆ ಮುಂದೆ, ಯಾರೋ ಬುಡುಬುಡಿಕೆಯವರು ಅಂತ ಹೇಳ್ತಾರೆ. ಅವ್ರು ಬಂದಾಗ ಅವ್ರ ಭಾಷೆಯಲ್ಲೇ ಅವ್ರು ನೋಡಿದಾಗ ಅವ್ರ ಥರ ಧ್ಯಾನ ಬರುತ್ತೆ ಇವ್ರಿಗೆ. ಅವ್ರ ಮಾತಲ್ಲಿ ಪರಮಾತ್ಮನ ನೆನೆಸ್ಕೊಳ್ತಾರೆ. ಜಯವಿದೆ ಈ ಮನೆತನಕ್ಕೆ ಬಿಡು 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 ಮನ ಸಂಶಯವ ಸುಖನೆಂಬಕ್ಕಿ ಹಾಡುತ್ತದಣ್ಣ ಜಗವೆಂಬೋ ಗಿಡ ಹುಟ್ಟೈತಣ್ಣ ಅಂತ ಅವರ ಭಾಷೆಯಲ್ಲೇನೆ, ಅವ್ರ ಮಾತಿನಲ್ಲೇನೆ. ಇದರಲ್ಲಿ ಎಷ್ಟು ವಿಶೇಷವಾಗಿರ್ತಕ್ಕಂತಹ ಅರ್ಥ ಇದೆ ಅಂತಂದ್ರೆ ಉಪನಿಷತ್ತಿನಲ್ಲಿ ಬರುತ್ತೆ. ದ್ವಾಸಪರ್ಣ ಸಂಜಾಸಕಾಯೋ ಅಂತ ಉತ್ತಮವಾಗಿರ್ತಕ್ಕಂತಹ ಶ್ರುತಿ. ಅಲ್ಲಿ ಏನಂದ್ರೆ ಪರಮಾತ್ಮ ಮತ್ತೆ ಜೀವ ಅನ್ನೋ ಎರಡು ಪಕ್ಷಿಗಳಿರುತ್ತೆ. ಆ ಪಕ್ಷಿಗಳು ಒಂದು ಮರದಲ್ಲೇ ಇರುತ್ತೆ, ಆದರೆ ಒಂದು ತಿಂತಾ ಇರುತ್ತೆ, ಇನ್ನೊಂದು ತಿಂತಾ ಇರಲ್ಲ. ತಿಂದೇ ಇರತಕ್ಕಂತಹ ಪಕ್ಷಿ ಚೆನ್ನಾಗಿರುತ್ತೆ, ಅಷ್ಟಪಷ್ಟವಾಗಿರುತ್ತೆ. ತಿನ್ನುವಂತಹ ಪಕ್ಷಿ ಬಡವಾಗಿರುತ್ತೆ. ಅದಕ್ಕೆ ಏನರ್ಥ ಅಂತಂದ್ರೆ ಪರಮಾತ್ಮನಿಂದ ನೀನು ಎಲ್ಲವನ್ನು ಪಡ್ಕೊಳ್ತೀಯ, ಆದ್ರೂ ನಿನಗೆ ಸುಖ ಇಲ್ಲ. ಅವನು ಕೊಟ್ಟರೆ ಸುಖ, ಅವನು ಕೊಡದೇ ಇದ್ರೆ ಸುಖ ಇಲ್ಲ. ಆದ್ದರಿಂದ ಅವನನ್ನೇ ಮೊರೆ ಹೋಗ್ಬೇಕು. ಅವನಿಗೆ ಏನು ಬೇಕಾಗಿಲ್ಲ. ಸ್ವರಮಣ ಆಗಿರೋದ್ರಿಂದ, ನಿತ್ಯ ತೃಪ್ತ ಆಗಿರೋದ್ರಿಂದ ಪರಮಾತ್ಮನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಅಪೇಕ್ಷೆ ಅನ್ನೋದಿಲ್ಲ. ಅವನು ಯಾವಾಗಲೂ ಕೂಡ ಸರ್ವ ಗುಣಗಳಿಂದ ಪೂರಿತನಾಗಿ ಸರ್ವೋತ್ತಮನಾಗಿ ಇರ್ತಾನೆ ಅಂತ ಅಷ್ಟು ದೊಡ್ಡ ವಿಷಯಗಳನ್ನ ಸುಲಭವಾಗಿರ್ತಕ್ಕಂತಹ ಮಾತುಗಳಲ್ಲಿ, ನಾವಾಡೋ ಮಾತುಗಳಲ್ಲಿ ತಿಳಿಸ್ಕೊಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಕಾರ್ಯ ಪುರಂದರದಾಸರು ಮಾಡಿದ್ದಾರೆ. ಪುರಂದರದಾಸರು ನಾವು ಹೇಳ್ಬೋದು ಏನು ಕನ್ನಡದಲ್ಲಿ ಹಾಡು ಹೇಳ್ಬಿಟ್ಟಿದ್ದಾರೆ, ಏನು ನಾವು ಹೇಳ್ತೀವಿ, ನಾವು ಕನ್ನಡದಲ್ಲಿ ನಾವು ಮಾತಾಡ್ತೀವಿ, ನಾವು ಪರಮಾತ್ಮನ ಗುಣಗಳನ್ನು ಒಂದೊಂದು ಸಾಹಿತ್ಯಕ್ಕೂ ಕೂಡ ಒಂದೊಂದು ಅವರ ಮಾತುಗಳಿಗೂ ಕೂಡ ಉಪನಿಷತ್ತು ಅಂತ ಕರೆದಿದ್ದಾರೆ ಅಂತಂದ್ರೆ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ನೀವು ಮಾಡೋದಲ್ಲ. ಈಗ ಇರ್ತಕ್ಕಂಥ ಸಾಹಿತಿಗಳು ಯಾರೋ ಎಲ್ಲ ಇರ್ತಾರೆ, ಆದರೂ ಕೂಡ ಅವರ ಒಂದು ಮಾತಿಗೆ ಬಂದಿರತಕ್ಕಂತಹ ಬೆಲೆ, ಆ ಗಾಂಭೀರ್ಯ ಯಾವುದಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ವಾಕ್ಯಗಳಿಗೂ ಕೂಡ ಅವರು ಪರಮಾತ್ಮನ ಎಲ್ಲ ಇದೆ ಅದರೊಳಗೆ. ನಿಮಗೆ ವೈರಾಗ್ಯ ಬೇಕಾ, ವೈರಾಗ್ಯ ಇದೆ. ಸ್ತೋತ್ರ ಬೇಕಾ, ಸ್ತೋತ್ರ ಇದೆ. ಜ್ಞಾನ ಬೇಕಾ, ಜ್ಞಾನ ಇದೆ. ಭಕ್ತಿ ಬೇಕಾ, ಭಕ್ತಿ ಇದೆ. ಎಲ್ಲದಕ್ಕೂ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಕೃತಿಗಳನ್ನು ರಚಿಸಿ ಎಲ್ಲರನ್ನೂ ದಾಸರ ಮಾಡ್ಬಿಟ್ರಂತೆ. ಅವರು ಒಬ್ಬರೇ ದಾಸರಾಗಿ ಹೋಗಿದ್ರೆ ಬೇರೆ ವಿಷಯ. ನನಗೇನೋ ವೈರಾಗ್ಯ ಬಂದು ಇದರ ಮೇಲೆ ಆಸೆ ಹೋಯಿತು, ನನಗೆ ನಾನು ಹೊರಟೋಗ್ತೀನಿ ಅಂತಂದ್ರೆ ಇಲ್ಲ. ಅವರ ಬಂಧುಗಳು, ಅವರ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು, ಹೆಂಡತಿ ಎಲ್ಲರನ್ನೂ ಕೂಡ ಅವರು ಕುಟುಂಬವನ್ನೇ ದಾಸರನ್ನಾಗಿ ಮಾಡಿಬಿಟ್ರು. ಇನ್ನೊಬ್ಬರಿಗೆ ಕೊಟ್ಟಿದ್ರೆ ಬೆಳೆದಿತ್ತು ಪಾಪ. ಅವ್ರು ಇಟ್ಕೊಂಡು ಅವ್ರಿಗೆ ವೈರಾಗ್ಯ ಬಂದರೆ ಅವ್ರು ಹೋಗ್ಬೋದು. ಹಾಗಲ್ಲ. ಇದರಿಂದ ನಶ್ವರವಾಗಿರ್ತಕ್ಕಂತಹ ಆ ಪದಾರ್ಥಗಳಿಂದ ಏನೂ ಸುಖ ಇಲ್ಲ ಅಂತ ತೋರಿಸ್ಕೊಟ್ರು. ನಮಗೆ ಇವಾಗ ಬಹಳ ಬೇಕದು. ನಾವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನು ಬೇಕಾರಾಗ್ಬೋದು, ಏನು ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಸಂಪಾದನೆ ಮಾಡಿ ಬೇಡ ಅಂತ ಹೇಳಲ್ಲ. ಆದರೆ ಏನು ಅಂತಂದ್ರೆ ಅಭಿಮಾನ ಬೇಡ. ಇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ವಸ್ತು ಒಂದಿದೆ. ನಾವು ಸಂಪಾದನೆ ಮಾಡಿ ನಾವು ಈ ಜೀವನದಲ್ಲಿ ಸಾಧನೆ ಮಾಡಿಕೊಂಡು ಇವಾಗ ಎಷ್ಟು 20 ವರ್ಷ ನಮಗೆ ನಾವು ಚಿಕ್ಕವರಾಗಿರ್ತೀವಿ, ಯೌವನದಲ್ಲಿ ಇರ್ತೇವೆ. ಆಮೇಲೆ ವೃದ್ಧಾಪ್ಯ ಬರುತ್ತೆ. ವೃದ್ಧಾಪ್ಯ ಬಂದರೆ ಗೊತ್ತಾಗತ್ತೆ ನಮಗೆ ಏನೂ ಉಪಯೋಗ ಇಲ್ಲ ಅಂತ, ಯಾವುದೂ ಬೇಕಾಗಿಲ್ಲ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಆದಷ್ಟಾದ್ಮೇಲೆ ನಮ್ಮ ಮತ್ತೆ ಮರಣ ಬರುತ್ತೆ, ಎಲ್ಲ ಆಗೋಗುತ್ತೆ. ಏನು ಮತ್ತೆ ಮುಂದಕ್ಕೆ ತೊಗೊಂಡೋಗೋದು ಏನು, ನಾವು ನಾರಾಯಣ ನಾಮ ಒಂದೇ ಬರೋದು ಮುಂದೆ ಅಂತ, ಯಾವುದು ಸಂಗಡ ವಾಹೋರಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿರ್ತಕ್ಕಂತಹ ಧನ, ಇಲ್ಲಿರ್ತಕ್ಕಂತಹ ಐಶ್ವರ್ಯ ಇದೆಲ್ಲವೂ ಕೂಡ ನಶ್ವರ. ಅದಕ್ಕೆ ಸಾಕ್ಷಿಗಳಾಗಿ ತಾವೇ ತಮ್ಮ ಮಕ್ಕಳಿಗೆ, ತಮ್ಮ ಎಲ್ಲ ಹೆಂಡತಿಗೆ ಎಲ್ಲರಿಗೂ ಕೂಡ ಕುಟುಂಬಕ್ಕೇನೆ ತೋರಿಸಿ ಯಾರೂ ಇರಬೇಕು. ಇದ್ರೂ ಕೂಡ ಅಭಿಮಾನ ಇರಬಾರ್ದು. ಸ್ವಲ್ಪ ಮಾಡಿರ್ಬೇಕಷ್ಟೇ ಹೊರತು. ಯಾಕೆ ಅಂತಂದರೆ ಇದರಲ್ಲೇ ಮುಳುಗಿದ್ರೆ ನಮಗೆ ಉತ್ತಮ ಗತಿ ಇಲ್ಲ. ಯಾಕೆ ಅಂತಂದರೆ ನಮಗೆ ಎಷ್ಟು ದಿನ ಇರುತ್ತೋ ಗೊತ್ತೇ ಇಲ್ಲ. ಆ ಗೊತ್ತಾದ್ಮೇಲೆ ನಾವು ಯಾವಾಗ ಮುಂದಕ್ಕೆ ಹೋಗ್ತೀವೋ, ಎಲ್ಲೋ ಹೋಗ್ತೀವೋ, ಮುಂದೇನು ತೊಗೊಳ್ಬೇಕು, ನಾವು ಮುಂದಿನ ಜನ್ಮ ಯಾವ ರೀತಿಯಾಗಿ ಬರುತ್ತೆ ಅದನ್ನ ಯಾರು ಥಿಂಕ್ ಮಾಡೋದಿಲ್ಲ. ಏನು ಥಿಂಕ್ ಮಾಡ್ತಾರೆ ಅಂತಂದ್ರೆ ಇವಾಗ ಆರಾಮಾಗಿದ್ದೀವಾ, ಒಂದು ಕ್ಷಣದಲ್ಲೇ ಆಗೋಗುತ್ತೆ, ಏನು ಗೊತ್ತಾಗಲ್ಲ. ನಮ್ಗೆ ಒಂದು ಕ್ಷಣದಲ್ಲೇ ಆಗೋಗುತ್ತೆ, ಗೊತ್ತಾಗಲ್ಲ. ಮುಂದೆ ಆಗೋದು ನಾವು ಅದಕ್ಕೋಸ್ಕರ ಫ್ಯೂಚರ್ಗೋಸ್ಕರ ಅದನ್ನ ಮಾಡ್ಕೊಂಡೆ ಇದನ್ನ ಮಾಡ್ಕೊಂಡೆ ಇದೆಲ್ಲ ಮಾಡ್ಕೊಂಡಿರ್ತೇವೆ. ಅದನ್ನ ಬೇಡ ಅಂತ ತಿಳಿಸ್ಕೊಟ್ಟಂಥವ್ರು ಇವರೇ ಮೊದಲು. ನಮ್ಮ ಮಾರ್ಗದಲ್ಲೇ ಇದ್ದು ನಾವೆಲ್ಲ ಈಗ ಹೇಗಿದ್ದೇವೋ ಅದೇ ಮಾರ್ಗದಲ್ಲೇ ಇದ್ಕೊಂಡವರು ಇದೆಲ್ಲ ತಪ್ಪು ಅಂತ ತೋರಿಸ್ಕೊಟ್ಟು, ಸುಲಭವಾಗಿ ಅವ್ರು ತೋರಿಸ್ಕೊಟ್ಟು ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂತಹ ಮಹಾನುಭಾವರು ಪುರಂದರದಾಸರು. ಅದೇ ಥರ ಗುರುಭಕ್ತಿ ಹೇಗಿತ್ತು ಅವರಿಗೆ. ಗುರುಭಕ್ತಿ, ಗುರುವಿನ ಆಗದ ತನಕ ದೊರೆಯದಂತ ಸ್ಥಿತಿ ಅನ್ನೋದನ್ನ ಮೊದಲನೇ ತೋರಿಸ್ಕೊಟ್ರು. ಅಂತಂದ್ರೆ ವ್ಯಾಸರಾಜರಲ್ಲಿ ಹೋಗಿ ಅವರು ಎಷ್ಟು ಶ್ರೀಮಂತರಾಗಿದ್ದಾರೆ. ಅಂದರೆ ಒಂದು ಮೊನ್ನೆಲ್ಲ ಕೇಳಿದೆ ನಾನು, ಅವರ ಶ್ರೀಮಂತಿಗೆ ಹೇಗಿತ್ತು ಅಂತಂದ್ರೆ ಅವಾಗಲೇ ನವಕೋಟಿ ನಾರಾಯಣ ಅಂದರೆ 500 ವರ್ಷಕ್ಕೆ ಮುಂಚೆ 9 ಕೋಟಿ ಇತ್ತು ಅಂತಂದ್ರೆ ಇವಾಗ ಅದನ್ನ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, ಇವಾಗಿನ ಅಮೌಂಟಿಗೆ ಪ್ರೆಸೆಂಟ್ ಡೇ ಅಮೌಂಟಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ತೆ ಅಂತಂದ್ರೆ ಇವಾಗಿರ್ತಕ್ಕಂತಹ ಶ್ರೀಮಂತ ವ್ಯಕ್ತಿ ಯಾರಿದ್ದಾನೋ ಅವನಿಗೆ
ಮಿಲಿಯನ್ ಅಷ್ಟು ಪಟ್ಟು ಜಾಸ್ತಿ ಆಗಿರ್ತಿತ್ತು. ಇವಾಗ ಪ್ರಪಂಚದಲ್ಲೇ ಬಿಲ್ಗೇಟ್ಸ್ ಅಂತ ಹೇಳ್ತಾರೆ ಶ್ರೀಮಂತ ವ್ಯಕ್ತಿ, ಅವನಿಗಿಂತ ಮಿಲಿಯನ್ ಟೈಮ್ಸ್ ಜಾಸ್ತಿ ಆಗಿರ್ತಿತ್ತು. ಅಂದರೆ ಅಷ್ಟು ಸಂಪತ್ತಿರ್ತಕ್ಕಂತಹ ಅವರು ಅದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಸುಲಭವಾದ ಇದಲ್ಲ. ಅದು ಜನ್ಮಾಂತರದಿಂದ ಬಂದಿರತಕ್ಕಂತಹ ವೈರಾಗ್ಯ ನಮಗೆ ತೋರಿಸೋದಕ್ಕೋಸ್ಕರವಾಗಷ್ಟೇ ಆ ನಾಟಕಗಳನ್ನೆಲ್ಲ ಮಾಡಿದ್ದಷ್ಟೇ. ಆ ಕಥೆಯಲ್ಲಿ ನಾವು ಕೇಳೇ ಇರ್ತೀವಿ, ಎಲ್ಲ ಕಥೆಗಳು ಕೂಡ ನಾಟಕ ನಮಗೋಸ್ಕರ. ಅವ್ರಿಗೂ ಪ್ರಾರಂಭ ಕರ್ಮ ಇರುತ್ತೆ ಸ್ವಲ್ಪ, ಅದಕ್ಕೋಸ್ಕರವಾಗಿ ಅವ್ರು ಬಂದಿರ್ತಾರೆ. ನಮ್ಮನ್ನು ಉದ್ಧಾರ ಮಾಡೋದೇ ಮುಖ್ಯವಾಗಿರ್ತಕ್ಕಂತಹ ಗುರಿ ಆಗಿರುತ್ತೆ. ಆದ್ದರಿಂದ ಅಷ್ಟು ಉತ್ತಮವಾಗಿರ್ತಕ್ಕಂತಹ ಕೃತಿಗಳನ್ನ ಪದಗಳನ್ನ ರಚಿಸಿ ಅವರು ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡಿದ್ದಾರೆ. ಎಲ್ಲ ಇದೇ ಥರನೇ ಮುಂದೆ ಹೋಗ್ತಾರಂತವ್ರು. ಒಂದ್ಸಲ ಯಾರೋ ಬಂದು ಏನಂದ್ರೆ ದಾಸ ಸಾಹಿತ್ಯ ಹೇಗಿದೆ ಅಂತಂದ್ರೆ, ಎಲ್ಲರ ನಾನು ಕೂತಲ್ಲೇ ನಾನು ಹೇಳ್ತೀನಿ, ನೀನು ಬಂದು ಕೇಳು. ನಾನೊಂದು ವಿಷಯ ಹೇಳ್ತೀನಿ, ಪರಮಾತ್ಮನ ವಿಷಯ ಒಂದು ಹೇಳ್ತೀನಿ, ನೀನು ಬಂದು ಕೇಳು ಅಂತ ಅಲ್ಲ. ಎಲ್ಲರ ಮನೆಗೆ ಹೋಗಿ ಹಾಡುವುದು, ಎಲ್ಲರ ಮನೆಗಳಿಗೆ ಹೋಗಿ ಪರಮಾತ್ಮನ ಸಂಕೀರ್ತನೆಯನ್ನು ಮಾಡಿ ಅವರಲ್ಲಿ ಪರಮಾತ್ಮನ ಭಕ್ತಿಯನ್ನು ಮೂಡಿಸ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಸಾಹಿತ್ಯ ದಾಸ ಸಾಹಿತ್ಯ. ಬೇರೆ ಎಲ್ಲೂ ಇಷ್ಟಿಲ್ಲ. ಯಾಕೆಂತಂದ್ರೆ ಅವರವ್ರು ಹೇಳ್ಕೊಳ್ತಾರೆ, ಬಂದು ಕೇಳಿದ್ರೆ ಸರಿ ಇಲ್ಲ. ಆದರೆ ನಮ್ಮ ಸಾಹಿತ್ಯ ಯಾಯಿವಾರ ಅಂತಂದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಅವರವರ ಮನೆಗೆ ಹೋಗಿ ಮನೆ ಬಾಗಿಲು ಮುಚ್ಚಿದ್ರು ಕೂಡ ಜಗಿಸ್ತಿದ್ರಂತೆ. ಅದಕ್ಕೆ ಒಂದು ಕೀರ್ತನೆ ಇದೆ, ಅದಕ್ಕೆ ಒಂದು ಹಾಡಿದೆ, ಕದವ ಮುಚ್ಚಿದಳೇಕೋ ಗಯ್ಯಾಳಿ, ಕದವ ಮುಚ್ಚಿದಳೇಕೋ ಚಿಲುಕ ಅಲ್ಲಾಡುತ್ತಿದೆ ಅಂತ. ಅವ್ರು ನೋಡ್ತಿದ್ರಂತೆ, ಹೋದ್ರಂತೆ ಅವರು ಪುರಂದರದಾಸರು ಗೋಪಾಳಕ್ಕೆ ಹೋದ್ರೆ ಬಾಗಿಲು ಮುಚ್ಚಿಬಿಟ್ಲಂತವ್ರು. ಈ ದಾಸ ಯಾರು ಬರ್ತದ ದಿವಸ, ನಮಗೆ ಸಾಕಾಗ್ತಿಲ್ಲ, ನಮಗೆ ಇರಕ್ಕಾಗ್ತಿಲ್ಲ, ನಮ್ಮಿಂದ ಬೇಡಕ್ಕೆ ಮತ್ತಿಂದ ಯಾರು ಬರ್ತಾನೆ ದಾಸ ಅಂದ್ಬಿಟ್ಟು ಬಾಗಿಲು ಹಾಕ್ಬಿಟ್ಟಂತ. ಆ ಬಾಗಿಲು ಹಾಕಿದ್ದಕ್ಕೆ ಇವರು ಸಿಟ್ಕೊಳ್ಳಿಲ್ಲ. ಅದರಲ್ಲೂ ಮತ್ತೆ ಮಾರ್ಮಿಕವಾಗಿರ್ತಕ್ಕಂತಹ ಒಂದು ಪದವನ್ನು ರಚಿಸಿ, ಒಂದು ಹರಿನಾಮವನ್ನು ರಚಿಸಿ ಅಲ್ಲಿ ಹೇಳ್ತಾರಂತೆ, ಕದವ ಮುಚ್ಚಿದಳೇಕೋ ಗಯ್ಯಾಳಿ ಆಗಿರ್ತಕ್ಕಂತಹ ಇವಳು ಬಾಗಿಲು ಮುಚ್ಚಿಬಿಟ್ಲು. ಸರಿ, ಯಾವಾಗ ಮುಂಚೆ ಮುಚ್ಚಿಬಿಟ್ಟಿದ್ದ, ಇವ್ರು ಬರಕ್ಕಿಂತ ಮುಂಚೆನೆ ಮುಚ್ಚಿಬಿಟ್ಟಿದ್ದು, ಇವ್ರು ಬಂದಾಗ ಮುಚ್ಚಿತ್ತು ಅಷ್ಟೇ, ಅವಳು ಬೇಕಂತ ಮುಚ್ಚಿಲ್ಲ ಅಂತ ಅನ್ಕೊಂಡ್ರೆ ಅಲ್ವಂತೆ. ಅವ್ರು ಗಮನಿಸಿದ್ರಂತೆ, ಚಿಲುಕ ಅಲ್ಲಾಡ್ತಿದೆ ಬಾಗಿಲು, ಆದ್ರಿಂದ ಇವಾಗಲೇ ಮುಚ್ಚಿದ್ದವಳು. ಯಾಕೆ ಮುಚ್ಚಿದ್ರಿಂದ ಏನಾಯ್ತು ಅವಳಿಗೆ ಕಾರಣ ಏನು, ಅವಳಿಗೆ ಏನು ನಷ್ಟ ಆಯಿತು ಅಂತಂದ್ರೆ, ಒಳಗಿದ್ದ ಪಾಪವು ಹೋದೀತು ಹೊರಗೆಂದು, ಅಲ್ಲಿರ್ತಕ್ಕಂತಹ ಪಾಪ ಹೊರ ಹೋಗ್ಬಿಡುತ್ತೆ. ಭಾರತ ರಾಮಾಯಣ ಪಂಚರತ್ರಾಗಮ ಸಾರತತ್ವದ ಬಿಂದು ಸೇರಿತು ಒಳಗೆಂದು. ಈ ಉತ್ತಮವಾಗಿರ್ತಕ್ಕಂತಹ ವೈದಿಕ ವಾಂಗ್ಮಯ ಏನಿದೆ, ನಾನು ಹೇಳ್ತಕ್ಕಂತಹ ಒಂದೊಂದು ಪದಗಳಲ್ಲೂ ಒಂದೊಂದು ವಾಕ್ಯದಲ್ಲೂ ಕೂಡ ಭಾರತ, ರಾಮಾಯಣ, ಪಂಚರಾತ್ರ, ಆಗಮ ಇದರೆಲ್ಲ ಸಾರ ಇರ್ತಕ್ಕಂತಹ ಒಂದೊಂದು ವಾಕ್ಯವನ್ನು ಕೇಳಿದ್ರೆ ಏನಾಗಿತ್ತು, ಕೇಳಿದ್ರೆ ಎಲ್ಲ ಪಾಪಗಳು ಕೂಡ ಹೊರಗೆ ಹೋಗ್ತಿತ್ತು. ಪಾಪ ಹೋಗಬಾರ್ದು ಅಂತ ಅಂದ್ರೆ ಅವಳಿಗಿರ್ತಕ್ಕಂತಹ ಭಾಗ್ಯ ಅಷ್ಟು. ಆದ್ದರಿಂದ ಅವಳು ಮಾಡಿದ್ದು ಅಂತ ಒಂದೊಂದು ಕೆಲಸದಲ್ಲೂ ಕೂಡ ಅವರು ಈ ರೀತಿ ಪದಗಳನ್ನು ರಚಿಸ್ತಾರೆ. ಅದೇ ಆ ಮಹಿಳೆಯಲ್ಲಿರ್ತಕ್ಕಂತಹ ಭಾಗ್ಯ ಅಷ್ಟು. ಆದರೆ ನಮ್ಮ ಭಾಗ್ಯ ಹೇಗಿದೆ ಅಂತಂದ್ರೆ, ಪುರಂದಾಸರು ಹೇಳ್ತಾರೆ, ಅವರ ಭಾಗ್ಯ, ಅವರ ಮಕ್ಕಳ ಭಾಗ್ಯ, ಅದೇ ತರ ಅವರ ಆರಾಧನೆಯನ್ನು ಮಾಡತಕ್ಕಂತಹ ನಮ್ಮೆಲ್ಲರ ಭಾಗ್ಯ. ನಾವೆಲ್ಲ ಆರಾಧನೆ ಅಂದ್ರೆ ಏನು, ಅವರನ್ನ ನಾವು ಅವರ ಬಗ್ಗೆ ತಿಳ್ಕೊಂಡು ಅವರ ಚರಿತ್ರೆಯನ್ನು ಚಿಂತನೆ ಮಾಡಿ ಅವರು ಹೇಳಿರ್ತಕ್ಕಂತಹ ಮಾರ್ಗದಲ್ಲಿ ಅವರು ಹೇಳಿರ್ತಕ್ಕಂತಹ ಉಪದೇಶಗಳನ್ನು ಕೇಳಿಕೊಂಡು ಅದನ್ನು ಅನುಷ್ಠಾನ ಮಾಡಿಕೊಂಡು ನಾವು ಅವ್ರ ಮಾರ್ಗದಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ತಿಳಿಸ್ಕೊಡ್ತಾರೆ. ಇದು ಭಾಗ್ಯವಯ್ಯ. ಸುಲಭವಾಗಿರ್ತಕ್ಕಂತಹ ವಾಕ್ಯ, ಕಷ್ಟ ಇಲ್ವೇ ಇಲ್ಲ. ಯಾವುದೋ ಉಪನಿಷತ್ತು, ಯಾವುದೋ ಭಾಷ್ಯ, ಯಾವುದೋ ವ್ಯಾಖ್ಯಾನ, ಯಾವುದೋ ನಾವು ಟಿಪ್ಪಣಿ, ಟೀಕಾ ಎಲ್ಲ ಇಟ್ಕೊಂಡ್ ಬಂದ್ರೆ ಸುಲಭವಾಗಿ ಅರ್ಥ ಆಗಲ್ಲ. ಸುಲಭವಾಗಿರ್ತಕ್ಕಂತಹ ನಾವೇ ಆಡ್ತಕ್ಕಂತಹ ಮಾತು ಏನು ಅಂತ, ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ. ನಾವು ಮಾಡ್ತಕ್ಕಂತಹ ಪರಮಾತ್ಮನ ಪಾದ ಭಜನೆ ಏನಿದೆ ಇದೇ ಸುಖ, ಇದು ಬೇರೆ ಯಾವುದು ಸುಖ ಅಲ್ಲ ಅಂತ ತಿಳಿಸ್ಕೊಡ್ತಾರಂತ. ಮತ್ತೆ ಇನ್ನೇನು ಸುಖ, ಪರಮಾತ್ಮನ ಪಾದ ಭಜನೆ ಮಾಡೋದೇ ಸುಖ, ಬೇರೆ ಎಲ್ಲ ಸುಖ ಅಲ್ಲ. ಯಾಕೆಂದ್ರೆ ಸುಖ ಅನ್ಕೊಂಡಿರ್ತೀವಿ, ಅಷ್ಟೊಳಗೆ ದುಃಖ ಬಂದಿರುತ್ತೆ. ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಅಂತ ಹೇಳಿದಾರೆ. ಸ್ವಲ್ಪ ಸುಖ ಇದೆ ಅಂತ ಅನ್ಕೊಂಡ್ರೆ ನಾವು, ಅದೇ ಹೇಳಿದ್ನಲ್ಲ, ರೊಕ್ಕ ಸಂಪಾದನೆ ಮಾಡಿದ್ರೆ ಮತ್ತೆ ದುಃಖ ಬಂದೇ ಬರುತ್ತೆ. ಅದು ಹೇಗಿರಬೇಕು ಅಂತ ದುಃಖ, ನಮ್ಗೆ ಎಲ್ಲ ವಿಷಯಗಳು ದುಃಖ. ಅದೇ ತರ ಮತಾಬ್ಧಿಗಳು ಮೀನಾಗಿರಲು ಬೇಕು. ಹೇಗಿರ್ಬೇಕು ಅಂತಂದ್ರೆ, ಮೀನು ಹೇಗಿರುತ್ತೆ ಅಂತಂದ್ರೆ ಅದನ್ನ ಬಿಟ್ಟು ಹೋಗೋದೇ ಇಲ್ಲ, ಹೊರಗೆ ಬಂದ್ರೆ ಸತ್ತೋಗ್ಬಿಡುತ್ತೆ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಜನ್ಮ ಯಾವ್ದು ಮೀನಿಂದು. ಅಂದ್ರೆ ನಾವು ಅಷ್ಟೇ, ಹರಿಸರ್ವೋತ್ತಮ ವಾಯು ಜೀವೋತ್ತಮ ಈ ರೀತಿಯಾಗಿರ್ತಕ್ಕಂತಹ ಪಂಚಭೇದ, ತಾರತಮ್ಯ, ಜಗತ್ ಸತ್ಯ ಇತ್ಯಾದಿ ವಿಷಯಗಳನ್ನ ಬಿಟ್ರೆ ನಮ್ಮ ಪ್ರಾಣ ಎಲ್ಲಿ ಹೊಟ್ಟೋಗುತ್ತೋ ಆ ರೀತಿಯಾಗಿರ್ಬೇಕಂತೆ. ಅದನ್ನು ತಿಳಿಸ್ಕೊಡ್ತಾರೆ ಯಾರು, ಪುರಂದರದಾಸರು. ಮತಾಬ್ದಿಗಳು ಮೀನಾಗಿರಲು ಬೇಕು. ಮತ್ತೆ ನಿಶಿ ಹಗಲು ಶ್ರೀಹರಿಯ ನೆನೆಯಬೇಕು ಯಾವಾಗಲೂ ಕೂಡ. ಅದೇ ಹೇಳಿದ್ದು ಪ್ರಹ್ಲಾದರಾಜರು ಹೇಳಿದ್ದು, ರಾಯರು ಹೇಳಿದ್ದು,
ಎಲ್ಲರೂ ಹೇಳಿದ್ದೆ ಅದನ್ನ. ಯಾವಾಗಲೂ ಕೂಡ ಪರಮಾತ್ಮನ ನಾಮಸ್ಮರಣೆ, ಕಲವು ನಾಮ ಸಂಕೀರ್ತನಂ ಹರಿ ಸಂಕೀರ್ತನಂ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಯಾವುದು ಉತ್ತಮವಾಗಿರ್ತಕ್ಕಂತಹ ಫಲ ಅಂತಂದ್ರೆ ಪರಮಾತ್ಮನ ನಾಮ ಸಂಕೀರ್ತನೆ. ಯಾಕೆ ಅಂತಂದ್ರೆ ಬೇರೆ ವಿಷಯಗಳನ್ನ ಮಾಡೋದಕ್ಕಿಂತ ಆ ಸಮಯದಲ್ಲಿ ಪರಮಾತ್ಮನನ್ನ ಸ್ಮರಣೆ ಮಾಡೋದ್ರಿಂದ ಬರೀ ಇವಾಗ ನಮಗೆ ಇಷ್ಟು ಯೋಗ್ಯತೆ ಇದ್ರೆ ಬರೀ ಅದು ಪರಮಾತ್ಮನ ಹೆಸರು ಅಷ್ಟೇ ಗೊತ್ತಾಗತ್ತೆ. ಸ್ವಲ್ಪ ಜ್ಞಾನ ಬಂದ್ರೆ ಏನಾಗತ್ತೆ ಅಂತಂದ್ರೆ ಆ ಹೆಸರಲ್ಲಿ ಏನು ಅರ್ಥ ಇದೆ, ಆ ಹೆಸರಲ್ಲಿ ಪರಮಾತ್ಮನಿಗೆ ಏನು ಗುಣವನ್ನ ಹೇಳ್ತಿದ್ದಾರೆ, ಆ ಗುಣಚಿಂತನೆ ಬರುತ್ತೆ. ಆ ಗುಣಚಿಂತನೆ ಬಂದಾಗ ಪರಮಾತ್ಮನೇ ಉತ್ತಮ ಎಲ್ಲರಿಗಿಂತ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಒಂದೊಂದು ನಾಮಸ್ಮರಣೆ ಮಾಡೋದ್ರಿಂದ ಇವಾಗ ಸುಮ್ಮನೆ ಮಾಡ್ತೀವಿ, ಏನೂ ಗೊತ್ತಿರಲ್ಲ, ಸುಮ್ಮನೆ ಮಾಡ್ತೀವಿ. ಅದೇ ಹೇಳ್ತಾರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಏನಂತ ಹೇಳ್ಕೊಡ್ತಾರೆ, ಅವ್ರಿಗೆ ಅದರಿಂದ ಏನಾಗುತ್ತೆ ಗೊತ್ತಿರಲ್ಲ, ಔಷಧಿಯಿಂದ ಏನಾಗುತ್ತೆ ಗೊತ್ತಿರಲ್ಲ, ಚಾಕ್ಲೇಟಿಂದ ಏನಾಗುತ್ತೆ ಗೊತ್ತಿರಲ್ಲ, ಆದರೆ ತಿನ್ನಬಾರ್ದು, ತಿನ್ಬೇಕು ಅಷ್ಟೇ, ಮುಂದಿನ ಪ್ರಶ್ನೆ ಕೇಳಬೇಡ ಅಷ್ಟೇ ಅಂತ ಹೇಳ್ಕೊಡ್ತಾರೆ. ಅದೇ ಥರ ಇದು ನಮ್ಗೆ ಏನು ಜ್ಞಾನ ಇಲ್ಲ. ಏನು ಹೇಳ್ಕೊಡ್ತಾರೆ ಅಂತಂದ್ರೆ ನೀವು ಮಾಡ್ತಾ ಇರಷ್ಟೇ, ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರೋ, ನಿಮ್ಗೆ ಮುಂದೆ ಆಗ್ಬೋದು ಅಂತ ಉತ್ತಮರಾಗಿರ್ತಕ್ಕಂತಹ ಜ್ಞಾನಿ ಶ್ರೇಷ್ಠರು, ವೃದ್ಧರಾಗಿರ್ತಕ್ಕಂಥವರು, ಜ್ಞಾನಿಗಳು ಹೇಳಿದಾಗ ಏನು ಮಾಡಬೇಕು ಅಂದ್ರೆ ನಾವು ಕೇಳಬೇಕಷ್ಟೇ. ಇಲ್ಲದೇ ಮಕ್ಕಳು ಕೇಳಿದ್ರೆ ಮಕ್ಕಳೇನಾಗುತ್ತೆ, ಅನಾರೋಗ್ಯ ಬರುತ್ತೆ ಅಷ್ಟೇ. ನಮಗೆ ಅನಾರೋಗ್ಯ ಏನೋ ನಮಗೆ ನಾವು ಯಾವುದೋ ಮಾರ್ಗ ಹೊರಟೋಗ್ತೀವಿ. ಆದ್ದರಿಂದ ಉತ್ತಮರಾಗಿರ್ತಕ್ಕಂಥವ್ರು ಹೇಳಿರ್ತಕ್ಕಂತಹ ವಿಷಯವನ್ನು ಕೇಳಬೇಕು. ಅದೇನು ಹೇಳಿದ್ದಾರೆ ಅಂತಂದ್ರೆ ಹರಿನಾಮ ಸಂಕೀರ್ತನೆ ಯಾವಾಗಲೂ ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇರಬೇಕು. ಆದಾಗ ಮಾಡೋಣ, ಪ್ರಯತ್ನ ಮಾಡೋಣ. ನಾವು ಮಾಡೋದಿಲ್ಲ ಅಂತ ಹೇಳೋದಕ್ಕಿಂತ ಇವತ್ತಿಂದ ಪ್ರಯತ್ನ ಮಾಡ್ತೀವಿ, ಒಂದೊಂದು ಸಮಯದಲ್ಲಿ ಮಾಡ್ತೀವಿ, ನೆನಪು ಬಂದಾಗ ಮಾಡ್ತೀವಿ ಅಂತದಾದರೂ ಪ್ರಯತ್ನ ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ಪರಮಾತ್ಮ ಮಾಡೇ ಮಾಡಿಸ್ತಾನೆ. ವಸುದೇಶ ಶ್ರೀ ಸಿರಿ ಪುರಂದರ ವಿಠಲರಾಯನ ಹಸನಾದ ದಾಸರನ್ನು ಸೇವಿಸಲು ಬೇಕು. ಪರಮಾತ್ಮನ ದಾಸರು ಯಾರಿದ್ದಾರೆ ಅವರನ್ನ ಸೇವನೆ ಮಾಡಬೇಕಂತೆ. ಪರಮಾತ್ಮ ಅದೇ ಹೇಳ್ತಾನೆ, ಛಿಂದ್ಯಾಂ ಸ್ವಭಾವಮವಿವ ಪ್ರತಿಕೂಲ ವೃತ್ತಿಂ ಅಂತ ಭಾಗವತದಲ್ಲಿ. ಅಂತಂದ್ರೆ ನನಗೆ ನನ್ನನ್ನೇ ಸೇವನೆ ಮಾಡೋದ್ರಿಂದ, ನನ್ನನ್ನು ನೀವು ಮೆಚ್ಚಿಸೋದಕ್ಕಿಂತ ನನ್ನ ಭಕ್ತರು ಯಾರಿದ್ದಾರೋ ಅವರನ್ನು ಸೇವನೆ ಮಾಡ್ರಿ. ಯಾಕೆಂದರೆ ಅವರು ಛಲಪ್ರತಿಮೆಗಳಾಗಿರ್ತಕ್ಕಂತಹ ನನ್ನ ಭಕ್ತರಲ್ಲಿ ನಾನು ನಿಶ್ಚಲವಾಗಿ ಯಾವಾಗಲೂ ಕೂಡ ಇರ್ತೀನಿ. ನಾನು ಬೇರೆ ಕಡೆ ಇದ್ರೂ, ಎಲ್ಲ ಕಡೆ ಪರಮಾತ್ಮ ಸರ್ವಾಂತರ್ಯಾಮಿ ಎಲ್ಲ ಕಡೆ ಇದ್ರೂ ಕೂಡ ನಿಶ್ಚಲವಾಗಿ. ಯಾಕೆ ಅಂತಂದರೆ ಅವರ ಜೀವನವನ್ನೇ ಉಡುಪಾಗಿಟ್ಟು ಪರಮಾತ್ಮನಿಗೋಸ್ಕರ ಅವರು ಇರ್ತಾರೆ. ಹಾಗಾಗಿ ಅವರಲ್ಲಿ ನಿಶ್ಚಲನಾಗಿ ಪರಮಾತ್ಮ ಯಾವಾಗಲೂ ಇರ್ತಾರೆ. ಆದ್ದರಿಂದ ಅವರನ್ನು ಸೇವಿಸಬೇಕು ಅಂತ ಉತ್ತಮವಾಗಿರ್ತಕ್ಕಂತಹ ಇದು ಭಾಗ್ಯವಯ್ಯ ಅಂತ ಪುರಂದರದಾಸರು ನಮಗೆ ಹೇಳ್ಕೊಡ್ತಾರೆ. ಅದೇ ಥರ ಇನ್ನೊಂದು ಹೇಳ್ತಾರೆ, ಈ ಹರಿಭಕ್ತಿ ಮಾಡಬೇಕು ಅಂತ. ಹರಿದಾಸರು ಅಂತ ಇದ್ದಾಗ ಅವ್ರು ಯಾವ ರೀತಿಯಾಗಿರ್ತಾರೆ, ನಾವೆಲ್ಲೂ ಹೋಗೋದು ಬೇಕಾಗೇ ಇಲ್ಲ, ನಾವು ಯಾವ ತೀರ್ಥಯಾತ್ರೆ ಮಾಡೋದು ಬೇಕಾಗಿಲ್ಲ, ಎಲ್ಲೂ ಓಡಾಡೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಕೂತಲ್ಲೇನೆ ನಮಗೆ ಎಲ್ಲ ತೀರ್ಥಯಾತ್ರೆಗಳ ದರ್ಶನ, ತೀರ್ಥಯಾತ್ರೆಗಳ ಸೇವನ ಎಲ್ಲವೂ ಕೂಡ ಕೂತಲ್ಲೇ ಆಗೋಗ್ಬಿಡುತ್ತೆ. ಅದೇ ಹೇಳ್ತಾರೆ, ಹರಿಭಕ್ತಿ ಉಳ್ಳವರು ಶರೀರವೇ ಕುರುಕ್ಷೇತ್ರ. ಯಾರಿಗೆ ಹರಿಭಕ್ತಿ ಇದೆಯೋ ಅವರ ಶರೀರ ಅನ್ನೋದೇ ಕುರುಕ್ಷೇತ್ರ. ಅವರಿಗೆ ಸಿರಿಧರಗೆ ಶರಣೆಂಬ ಶಿರವೇ ಬದರಿ ಅಂತ. ಯಾರು ಪರಮಾತ್ಮನಿಗೆ ಸರ್ವದಾ ನಮಸ್ಕಾರ ಮಾಡ್ತಿರ್ತಾರಲ್ಲ, ಯಾರು ಮಾಡ್ತಾರೆ ಅಂತಂದ್ರೆ ಶಿವಾಚಾರ್ಯರು ಮಾಡ್ತಾರೆ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡ್ತಾರೆ. ನಹಿ ಹರಿಂ ನಮಕ್ ಯಾವಾಗಲೂ ಕೂಡ ಶ್ರೀಮದಾಚಾರ್ಯರು ನಮಸ್ಕಾರ ಮಾಡಲ್ಲ ಅಂತ ಇಲ್ಲವೇ ಇಲ್ಲ. ಯಾವಾಗಲೂ ಕೂಡ ಅದೇ ಸಂಬಂಧಿಸಿದ ಬರುತ್ತೆ. ಮೂರನೇ ಸರ್ಗದಲ್ಲಿ ಯಾವಾಗಲೂ ನಮಸ್ಕಾರವನ್ನು ಮಾಡ್ತಾನೆ ಇರ್ತಾರೆ ಪರಮಾತ್ಮನಿಗೆ. ಆದರೂ ಕೂಡ ಈಗ ತೋರಿಸ್ಬೇಕು ಅನ್ನೋ ಉದ್ದೇಶನ ಮಾಡ್ತಾ ಇದ್ದೆ ಅಂತ ಅವ್ರ ತಂದೆಗೆ ಹೇಳ್ತಾರೆ. ಹಾಗೆ ಹೇಳೋ ಹಾಗೆ ಯಾರು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೋ ಅವರ ಶಿರ ಏನಿದೆ, ಅವರ ತಲೆ ಭಾಗ ಏನಿದೆ ಅದೇ ಬದರಿ. ಆದ್ದರಿಂದ ಅವರನ್ನು ನೋಡೋದೇ ಬದರಿ. ನಮಗೆ ಎಲ್ಲೂ ಹೋಗೋದು ಬೇಕಾಗೇ ಇಲ್ಲ. ಅಷ್ಟು ಉತ್ತಮವಾಗಿರ್ತಕ್ಕಂತಹ ಹರಿಭಕ್ತಿ ಪರಮಾತ್ಮನಲ್ಲಿ ಮಾಡ್ತಕ್ಕಂತಹ ಭಕ್ತಿಗೆ ಇದೇ ಫಲ. ಯಾವ ತೀರ್ಥಯಾತ್ರೆ ಮಾಡದೇ ಹೋದರೂ ಕೂಡ ನಾವು ಇಷ್ಟ ಮಾಡಿಬಿಟ್ರೆ ಸಾಕು, ಎಲ್ಲ ಫಲಗಳು ಕೂಡ ನಮಗೆ ಬಂದ್ಬಿಡುತ್ತೆ. ಯಾಕಪ್ಪ ಮಾಡಬೇಕು ಹರಿಭಕ್ತಿ? ಯಾಕೆ ಮಾಡಬೇಕು? ಹರಿಭಕ್ತಿ ಮಾಡೋದ್ರಿಂದ ಏನು ಫಲ ನಮಗೆ? ಹರಿಭಕ್ತಿ ಆಗಬೇಕು ಅಂತಂದ್ರೆ ಇನ್ನೊಂದೇನು ಹೇಳಿದ್ರು, ಅವರ ಪರಮಾತ್ಮನ ಭಕ್ತರನ್ನ ಸೇವೆ ಮಾಡಬೇಕು ಅಂತ ಹೇಳಿದ್ರು. ಪರಮಾತ್ಮನ ಭಕ್ತರನ್ನ ಅವಲಂಬಿಸಿದ್ರೆ ಪರಮಾತ್ಮ ಜ್ಞಾನ ಬರುತ್ತೆ ಅಂತ ಹೇಳಿದ್ರು. ಯಾಕೆ ಬರುತ್ತೆ? ಅವರ ಭಕ್ತರಲ್ಲಿ ಏನಿದೆ ಅಂತಂದ್ರೆ ಅದನ್ನೇ ಹೇಳಿದ್ರು, ಮೊದಲೇ ಹೇಳಿದ್ರು, ಗುರುವಿನ ಗುಲಾಮನಾಗದ ತನಕ ಅಂತ ಹೇಳಿದ್ರು. ಅದೇ ಭಾಗವತದಲ್ಲಿ ಬರುತ್ತೆ. ಏನಂತಂದ್ರೆ ಯಾವಾಗಲೂ ಕೂಡ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ಇಮನ್ಯವಸ್ಸು ಹೃದೋ ಸಾಧವೋ ಯೇ. ಯಾರು ಯಾವಾಗಲೂ ಕೂಡ ಸಮಚಿತ್ತರಾಗಿರ್ತಾರಲ್ಲ, ಎಲ್ಲ ಸುಖ ದುಃಖಗಳಲ್ಲಿ, ಯಾವುದೇ ವಿಧವಾಗಿರ್ತಕ್ಕಂತಹ ಲಾಭ ಅಪಜಯಗಳಲ್ಲಿ, ಅವಮಾನ ಆದರೂ ಕೂಡ ಏನಾದರೂ ಕೂಡ ಯಾರು ಸಮಾನರಾಗಿ
ಎಲ್ಲವೂ ಪರಮಾತ್ಮನೇ ಕೊಟ್ಟಿದ್ದು. ನಮಗೆ ನಾವು ಪ್ರಯತ್ನ ಮಾಡೋದ್ರಿಂದ ಯಾವುದೂ ಬರೋದಿಲ್ಲ. ಪರಮಾತ್ಮ ನಮ್ಮ ಕರ್ಮಾನುಸಾರವಾಗಿ ನಮಗೆ ಕೊಡ್ತಾನೆ ಅಂತ ಯಾರು ತಿಳ್ಕೊಂಡಿರ್ತಾರಲ್ಲ ಅವರು ಉತ್ತಮರಾಗಿರ್ತಕ್ಕಂಥವ್ರು. ಅವರನ್ನು ಸೇವೆ ಮಾಡೋದ್ರಿಂದಲೇ ಮಹತ್ ಸಮಾಗಮ ಅಂತ ಹೇಳ್ತಾರೆ. ಮಹತ್ ಸಮಾಗಮ, ಮಹತ್ ಸೇವಾ ಅಂತ ಅದೆಲ್ಲ ಹೇಳ್ತಾ ಉತ್ತಮರಾಗಿರ್ತಕ್ಕಂತಹ ಹರಿಭಕ್ತರನ್ನು ನಾವು ಸೇವಾ ಮಾಡೋದ್ರಿಂದಲೇ ನಮಗೆ ಉತ್ತಮವಾಗಿರ್ತಕ್ಕಂತಹ ಫಲ. ಯಾಕೆ ಅಂತಂದ್ರೆ ಧನಂ ಹಿ ಧರ್ಮೈಕ ಫಲಂ ಯಥೋಸ್ಯ ಜ್ಞಾನಂ ಸವಿಜ್ಞಾನ ಮನುಪ್ರಶಾಂತಿ ಅಂತ ಹೇಳ್ತಾರೆ. ನಾವೇನ್ ಮಾಡ್ತಿರ್ತೀವಿ ಅಂತಂದ್ರೆ ನಾವು ಮಾಡೋ ಕರ್ಮಗಳಲ್ಲೆಲ್ಲ ಧರ್ಮ ಅಂತಾನೆ ಮಾಡ್ತೀವಿ. ಆದ್ರೆ ಧರ್ಮಕ್ಕೇನು ಫಲ ಇರುತ್ತೆ ನಮಗೆ ಅಂತಂದ್ರೆ ಪ್ರತಿಷ್ಠೆ ಫಲ ಇರುತ್ತೆ. ಪ್ರತಿಷ್ಠೆ ಬೇಕಾಗಿದೆ, ಪ್ರದರ್ಶನ ಬೇಕಾಗಿದೆ. ನಾವು ಮಾಡೋ ಧರ್ಮದಲ್ಲಿ ಪ್ರದರ್ಶನ ಪ್ರತಿಷ್ಠೆ ಎಲ್ಲ ಬರಬೇಕು ಅಂತ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇದು ಒಂದು ಉದ್ದೇಶ ಆನುಷಂಗಿಕ. ಇದು ಇನ್ನೊಂದು ಫಲ ಏನು ಅಂತಂದ್ರೆ ಧನ. ನಾವು ಯಾವ್ದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ನಮಗೇನಾಗುತ್ತೆ, ದುಡ್ಡು ಬರುತ್ತೆ. ಧರ್ಮ ಮಾಡೋದು ಏನಕ್ಕೆ? ದುಡ್ಡು ಬರೋದಕ್ಕೋಸ್ಕರ. ಯಾವ ಧರ್ಮ ಅಂದ್ರೆ ನಾವು ಮಾಡೋ ಕೆಲಸ, ಒಳ್ಳೆ ಕೆಲಸ ಆಗಿರ್ಬೋದು, ಕೆಟ್ಟ ಕೆಲಸಕ್ಕೆ ಅಧರ್ಮ ಅಂತಾರೆ, ಒಳ್ಳೆ ಕೆಲಸಕ್ಕೆ ಧರ್ಮ ಅಂತಾರೆ. ಆ ಧರ್ಮ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅಂದ್ರೆ ದುಡ್ಡು ಬರುತ್ತೆ ಅಂತ ಉದ್ದೇಶದಿಂದ ನಾವು ಮಾಡ್ತೀವಿ. ಆದರೆ ಅದಲ್ಲ, ಪರಮಾತ್ಮನ ಪೂಜೆ ಆಗಬೇಕು, ದುಡ್ಡು ಬಂದೇ ಬರುತ್ತೆ. ಏನಂತ ಹೇಳಬೇಕು ಅಂತ ನಾವು ಮುಂಚೆ ಏನು ಮಾಡ್ತಿದ್ವಿ, ಪರಮಾತ್ಮನ ಪೂಜೆ ಆಗಬೇಕು, ಅದು ಆನುಷಂಗಿಕ, ದುಡ್ಡು ಬರೋದು ಮುಖ್ಯ ಅಂತ ಹೇಳಿ ಅನ್ಕೋತಿದ್ವಿ. ಆದರೆ ಹಾಗಲ್ಲ, ದುಡ್ಡು ಬರೋದು ಆನುಷಂಗಿಕ, ಪರಮಾತ್ಮನ ಪೂಜೆ ಆಗೋದು ಅದು ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಕರ್ಮಗಳನ್ನು ಮಾಡಬೇಕು. ಆ ಒಂದು ತತ್ವವನ್ನು ಯಾರು ಅದಕ್ಕೋಸ್ಕರವಾಗಿ ವ್ಯಾಸರಾಜರೇ ಹೊಗಳಿದ್ದಾರೆ. ಅಂದರೆ ಗುರುಗಳು ಶಿಷ್ಯರನ್ನು ಹೊಗಳಿದ್ದು ಎಲ್ಲೂ ಕಾಣೋದಿಲ್ಲ. ಯಾಕೆ ಅಂತಂದರೆ ದೊಡ್ಡ ಮಾತದು. ದಾಸರೆಂದರೆ ಪುರಂದರ ದಾಸರಯ್ಯ, ಉತ್ತಮವಾಗಿರ್ತಕ್ಕಂತಹ ಮಾತು. ಆ ಒಂದು ಮಾತಿಂದ ನಮ್ಮ ಜೀವನ ಪೂರ್ತಿ ಸಾರ್ಥಕ ಆಗೋದು. ಅಷ್ಟು ಅಂದರೆ ಅವಾಗ ಇವಾಗ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲಗಳಲ್ಲೂ ಕೂಡ ಯಾರಪ್ಪ ದಾಸರು ಅಂತಂದರೆ ದಾಸರೆಂದರೆ ಪುರಂದರ ದಾಸರಯ್ಯ, ಬೇರೆ ಯಾರು ಇಲ್ಲ. ಯಾಕೆಂದರೆ ಅವರೇನು ವ್ಯಾಸರಾಜರು ಯಾವಾಗಲೂ ಕೃಷ್ಣ ನೋಡ್ತಾ ಇದ್ರು. ಉತ್ತಮವಾಗಿರ್ತಕ್ಕಂತಹ ಅವರ ವಿದ್ವತ್ತೇನು, ಅವರ ಪಾಂಡಿತ್ಯ ಏನು, ಅವರ ಕೀರ್ತಿ ಏನು, ಅವರಿಗಿರ್ತಕ್ಕಂತಹ ರಾಜಮರ್ಯಾದೆ ಏನು, ಇದೆಲ್ಲ ಬಿಟ್ಟು ಯಾರೋ ಒಬ್ಬ ಎಲ್ಲವನ್ನೂ ಬಿಟ್ಟು ಇನ್ನು ಇವ್ರಿಗೆ ಕೊಟ್ಟಿದ್ರೆ ಹೊಗಳಿದ್ರೆ ಬೇರೆ ವಿಷಯ. 9 ಕೋಟಿ ತಂದು ಇವ್ರಿಗೆ ಕೊಟ್ಬಿಟ್ಟಿದ್ರೆ ವ್ಯಾಸರಾಜರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಹೊಗಳಿದಾರಪ್ಪ ಅಂತಲ್ಲ, ಎಲ್ಲ ಬಿಟ್ಟು ಬಂದಿದ್ದಾರಂತ. ಎಲ್ಲವನ್ನೂ ಬಿಟ್ಟು ಏನು ಒಂದು ಅಂದರೆ ಒಂದು ಹೇಳ್ತಾರೆ, ಯಾವಾಗಲೂ ಬರ್ತಿದ್ರಂತೆ, ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಪುರಂದರದಾಸರು ಮನೆ ಧನ ಎಲ್ಲವನ್ನು ಕೊಟ್ಬಿಟ್ಟು ದಾನ ಮಾಡ್ಬಿಟ್ಟು ಬರ್ತಿದ್ರಂತೆ. ಬರಬೇಕಾದ್ರೆ ನಡ್ಕೊಂಬರ್ಬೇಕು. ಅವಾಗ ಪುರಂದರ ಘಡದಿಂದ ಹಂಪೆಗೆ ಬರಬೇಕು. ಹಂಪೆಗಿರ್ತಕ್ಕಂಥ ವ್ಯಾಸರಾಜರು ಅಲ್ಲಿ ತನಕ ನಡ್ಕೊಂಬರ್ತಿದ್ರು. ಅವಾಗೆಲ್ಲ ಆ ದುಡ್ಡೇ ಇಲ್ಲ, ಮೊದಲು ಎಲ್ಲ ಕಳೆಲ್ಲ ಕೊಟ್ಬಿಟ್ಟಿದ್ರು. ಬರಬೇಕಾದ್ರೆ ಭಯ ಆಯ್ತಂತೆ, ಅವ್ರ ಹೆಂಡತಿಗೆ ಭಯ ಆಗ್ತಿತ್ತಂತೆ. ಇವ್ರ ಜೊತೆಗೆ ನಡ್ಕೊಂಬರ್ತಾ ಇದ್ದಾರೆ. ಹೆಂಡತಿಗೆ ಯಾಕೋ ನಂಗೆ ಭಯ ಆಗ್ತಿದೆಯಲ್ಲ ಅಂತಂದರೆ ಎಲ್ಲ ಸಂಪತ್ತನ್ನೆಲ್ಲ ಬಿಟ್ಬಿಟ್ಟೆ, ಇನ್ನು ಮುಂದೆ ಏನು ಒಂದು ಮನೆ ಇಲ್ಲ, ಪದಾರ್ಥ ಇಲ್ಲ, ಊಟ ಮಾಡೋದು ಹೇಗೆ, ನಾವು ಎಲ್ಲಿರೋದು, ಮಲ್ಕೊಳ್ಳೋದೇ ಇಲ್ಲಿ, ಸ್ನಾನ ಮಾಡೋದೇ ಇಲ್ಲಿ, ಎಲ್ಲ ವಿಷಯಗಳು ಏನೂ ಇಲ್ಲ, ಝೀರೋ, ಟೋಟಲ್ ಪಾಪರ್ ಆಗ್ಬಿಟ್ಟಿದ್ದಾರೆ. ಏನೂ ಇಲ್ಲ. ಏನೂ ಇಲ್ದಲೇ ಬಂದಿರತಕ್ಕಂಥವ್ರು ಎಷ್ಟು ಭಯ ಇರುತ್ತೆ. ಅದಕ್ಕೂ ಆ ಭಯ ಅಂತ ಅನ್ಕೋತಿದ್ಲವಳು. ಯಾರು? ಅವಳ ಹೆಂಡತಿ. ಎಲ್ಲ ಬಿಟ್ಟಿರೋದಕ್ಕೆ ಭಯ ಆಗ್ತಿದೆ ನನಗೆ ಅಂತ ಅನ್ಕೋತಿದ್ದು. ಜಾಸ್ತಿ ಆಯಿತು ಭಯ. ಅದಕ್ಕೆ ಕೇಳಿದಂತೆ ಪುರಂದರದಾಸರು, ನಂಗೆ ಯಾಕೆ ಭಯ ಆಗ್ತಿದೆ, ಎಲ್ಲ ಬಿಟ್ಟು ಬಂದರೂ ಭಯ ಆಗ್ತಿದೆ ಯಾಕೆ ಅಂತಂದರೆ ಅವ್ರು ಹೇಳಿದ್ರಂತೆ, ನಿಜವಾದ ಭಯ ನಿಮಗೆ ಬಿಟ್ಟಿದ್ದಕ್ಕೋಸ್ಕರ ಅಲ್ಲ, ಹಿಡ್ಕೊಂಡಿದ್ದಕ್ಕೆ ಅಂದ್ರೆ. ಏನಪ್ಪ ಹಿಡ್ಕೊಂಡಿದ್ದು ಅಂದರೆ ಒಂದು ಬಂಗಾರದ ಲೋಟ ಇಟ್ಕೊಂಡಿದ್ದಂತೆ, ಬ್ಯಾಗಲ್ಲಿ ಒಂದು ಬಂಗಾರದ ಲೋಟ ಇಟ್ಕೊಂಡಿದ್ದಂತೆ. ಯಾವಾಗಾರ ನೀರು ಕುಡಿಯೋಕ್ಕೆ ಬೇಕಾಗತ್ತೆ, ಅದನ್ನು ಬಿಡು ಮೊದಲು, ಅವಾಗ ಭಯ ಹೋಗತ್ತೆ ನಿಮಗೆ. ಯಾವುದೋ ಒಂದು ಹಿಡ್ಕೊಂಡಿದ್ರೆ ಭಯ, ಎಲ್ಲ ಬಿಟ್ಟವ್ರಿಗೆ ಏನು ಭಯ? ಏನು ಭಯ ಇಲ್ಲ. ಲಂಗೋಟಿ ಬಳು ಒಳ್ಳೇದಣ್ಣ ಅಂತ ಹೇಳ್ತಾರೆ. ಎಲ್ಲ ಬಿಟ್ಟ ಮೇಲೆ ಏನು ಭಯ ಅನ್ನೋದೇ ಇಲ್ಲ. ಆ ರೀತಿಯಾಗಿ ಎಲ್ಲವನ್ನ ಬಿಟ್ಟು ಬಂದಿರತಕ್ಕಂತಹ ದಾಸ, ಏನೂ ಇಲ್ಲ, ದಿಕ್ಕಿಲ್ಲ, ದಿಶೆ ಇಲ್ಲ, ಅದಕ್ಕೆ ಏನೂ ಇಲ್ಲ. ಅಂಥವ್ರನ್ನ ಯಾರು ವ್ಯಾಸರಾಜರು ಹೊಗಳಬೇಕಾದ್ರೆ ಅಂದರೆ ಅವರಲ್ಲಿ ಎಷ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ಗುಣ ಇದೆ, ಎಷ್ಟು ಉತ್ತಮರಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿದ್ದಾರೆ ಅವರು. ಒಂದೊಂದು ಜೀವನದಲ್ಲಿ ಒಂದೊಂದು ದಿವಸದಲ್ಲೂ ಕೂಡ, ಪ್ರತಿನಿತ್ಯ, ಪ್ರತಿ ಹಗಲು, ಪ್ರತಿ ಗಂಟೆ, ಪ್ರತಿ ನಿಮಿಷದಲ್ಲೂ ಕೂಡ ಯಾವಾಗಲೂ ಪರಮಾತ್ಮನಲ್ಲೇ ಮನಸ್ಸು. ಪರಮಾತ್ಮನಲ್ಲಿ ಅವರು ಮನಸ್ಸು ಮಾಡ್ಕೊಳ್ಳೋದಲ್ಲ, ಇನ್ನೊಬ್ಬರಿಗೆ ಉಪದೇಶ. ಇನ್ನೊಬ್ಬರು ಅವ್ರು ಹೇಳಿದ್ದೆಲ್ಲ ಬರ್ಕೊಳ್ಳೋದೇ ಟೈಮ್ ಆಗೋಗೋದಷ್ಟೇ. ಅವರಷ್ಟು ಫಾಸ್ಟಾಗಿ ಹೇಳ್ತಿದ್ರು. ಅಂದರೆ 4,80,000 ಬರ್ಕೊಳ್ಬೇಕು ಅಂದರೆ ಎಷ್ಟೊತ್ತಾಗುತ್ತೆ, ಹೇಳೋದು ಎಷ್ಟು ಬೇಗ ಮುಗಿಯೋದು. ಅಷ್ಟು ಬರ್ಕೊಳ್ಳೋಕ್ಕೆ ಸಮಯ ಸಿಗ್ತಿರ್ಲಿಲ್ಲ. ಅಷ್ಟು ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರೋದಕ್ಕೋಸ್ಕರವಾಗಿ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ವ್ಯಾಸರಾಜರು ಹೊಗಳಿದ್ದಾರೆ. ವ್ಯಾಸರಾಜರೇ ಗುರುಗಳೇ ಹೊಗಳಿರ್ಬೇಕಾದ್ರೆ ಎಲ್ಲರೂ ಇದ್ರು. ಕನಕದಾಸರಿದ್ರು, ವಾದಿರಾಜರಿದ್ರು, ವಿಜೇಂದ್ರರಿದ್ರು, ಮುಂಚೆ ಹೋಗಿರ್ತಕ್ಕಂಥ ಬೇಕಾಷ್ಟು ಜನ ಇದ್ರು. ಆದರೆ ದಾಸರು ಅಂದರೆ ಸನ್ಯಾಸಿಗಳು ಅಂದರೆ ಬೇರೆಯವರಿದ್ದಾರೆ. ದಾಸರು ಅಂದರೆ ಯಾರನ್ನು ತೋರಿಸ್ಬೇಕು ಅಂತಂದರೆ ಪುರಂದರದಾಸರು.
ಅದೇ ಥರ ಅದೊಂದೇನಾ ಸರಿ, ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ರು, ದಾಸತ್ವ ವಹಿಸಿದ್ರು, ಎಲ್ಲವನ್ನು ಮಾಡಿದ್ರು, ಪರಮಾತ್ಮನಲ್ಲಿ ನೀನೇ ಶರಣು, ನೀನೇ ನನಗೆ ಗತಿ ಅಂತ ಪರಮಾತ್ಮನಲ್ಲಿ ಹೋದರು, ಅದೊಂದೇನಾ? ಅಷ್ಟೇ ಅಲ್ಲ, ಅವ್ರು ಯಾವ ಮಾತಾಡಿದ್ರೋ ಅದೆಲ್ಲ ರಾಗ, ತಾಳ, ಲಯ ಎಲ್ಲ ಆಗುತ್ತೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ, ಯಾರಿಗೂ ಕರೆಯಲ್ಲ, ಬೇರೆ ಯಾರೂ ಇಲ್ಲ. ಮೊದಲು ಸಂಗೀತವನ್ನು ಸೃಷ್ಟಿ ಮಾಡ್ತಕ್ಕಂಥವರೇ ಅವರು. ಸಂಗೀತ ಅಂದರೆ ಗೊತ್ತಿರಲಿಲ್ಲ. ಎಷ್ಟು ರಾಗಗಳು, 4,80,000 ರಾಗ ಅಂದರೆ ಯಾರಿಗೂ ಗೊತ್ತಿಲ್ಲ. ಒಂದು 10-20 ರಾಗ, 100 ರಾಗ ಮಹಾ ಅಂದರೆ ಗೊತ್ತಿರುತ್ತೆ. ಅಷ್ಟು ರಾಗಗಳು ಎಲ್ಲಿತ್ತು ಅಂದರೆ ಅದೆಲ್ಲ ಗಾಂಧರ್ವ. ಅಂದರೆ ಅವರು ಮುಂಚೆ ಏನಾಗಿದ್ರು, ನಾರದರಾಗಿದ್ದಾಗ ಗಾಂಧರ್ವರು ಹಾಡಲ್ಲಿ ಸಂಗೀತದಲ್ಲಿ ಪ್ರವೀಣರು. ಅಂದರೆ ಯಾಕೆ ಉಪಯೋಗಿಸ್ತಿದ್ರು ಅಂದರೆ ಸಂಗೀತವನ್ನು ಅವರು ನಾರಾಯಣನನ್ನ ಪರಮಾತ್ಮನ ಬರೆಸೋದಕ್ಕೋಸ್ಕರವಾಗಿ ಸಂಗೀತವನ್ನು ಉಪಯೋಗಿಸ್ತಿದ್ರು. ಅಂದರೆ ಅದು ಎಷ್ಟು ಉತ್ತಮವಾಗಿರ್ತಕ್ಕಂಥ ಸಂಗೀತ. ಪರಮಾತ್ಮ ಕೊಳಲು ಹುಟ್ಟಿದ್ರೆ ಎಲ್ಲರಿಗೂ ಭಯ, ಏನಪ್ಪ ಯಾವ ರಾಗದಲ್ಲಿ ಪರಮಾತ್ಮ ಕೊಳಲು ಹುಟ್ಟಿದ್ದಾನೆ? ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಇರ್ತಕ್ಕಂತಹ ಮರಗಳು ಗಿಡಗಳು ಎಲ್ಲ ಮಲ್ಕೊಂಡ್ಬಿಡ್ತಂತೆ, ಎಲ್ಲ ವಾಲ್ಬಿಡ್ತಂತೆ, ಮರಗಳೆಲ್ಲ ಪಕ್ಷಿಗಳು ಎಲ್ಲ ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತಂತೆ. ಅಂದರೆ ಅಷ್ಟು ಉತ್ತಮವಾಗಿರ್ತಕ್ಕಂತಹ ರಾಗ ಪರಮಾತ್ಮನ ರಾಗ. ಆ ಪರಮಾತ್ಮನನ್ನ ಹೊಗಳಬೇಕಾದೋ ಯಾರು ಅಂದರೆ ಗಂಧರ್ವರು. ಆ ಗಂಧರ್ವರು ತಾನಾನಾಂ ಉಚಿತತೆಯಾಪ್ತ ಪಂಚಮಾದ್ಯಾಹ ಅಂತ ಹೇಳ್ತಾರೆ. ಅಂದರೆ ಶ್ರೀಮದಾಚಾರ್ಯರನ್ನ ಹೊಗಳಬೇಕಾದ್ರೆ, ಅವ್ರ ಕೊನೆಗೆ ಅದೃಶ್ಯರಾಗಬೇಕಾದ್ರೆ ಮೇಲ್ಗಡೆಯಿಂದ ಬರ್ತಾರಂತೆ ಗಂಧರ್ವರೆಲ್ಲ ಬಂದು ಹಾಡು ಹೇಳ್ತಾರಂತೆ, ಅವ್ರ ಮೇಲೆ ಹೊಗಳ್ತಾರಂತೆ, ಕೀರ್ತನೆಯನ್ನು ಮಾಡ್ತಾರಂತೆ. ಆ ಯಾವ ಪಂಚಮ, ಯಾವ ಮಧ್ಯಮ, ಯಾವುದು ತಾನಗಳು ಇದರಲ್ಲಿ ಯಾವುದು ಲಯ, ಯಾವುದು ಗೊತ್ತಾಗ್ತದೆ. ಎಲ್ಲರೂ ಇರ್ತಕ್ಕಂಥವರೆಲ್ಲ ಯಾವ ಸಂಗೀತಪ್ಪ ಇದು ಅಂತ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಷ್ಟು ಉತ್ತಮರಾಗಿರ್ತಕ್ಕಂತಹ ಗಂಧರ್ವರಲ್ಲಿ ಉತ್ತಮರಾಗಿರ್ತಕ್ಕಂತಹ ನಾರದರು. ಆ ನಾರದರು ಬಂದ ಮೇಲೆ ಎಷ್ಟು ಅದಕ್ಕೋಸ್ಕರವಾಗಿ ಮೊದಲನೇ ನಾವು ಸಂಗೀತ ಕಲಿಬೇಕಾದ್ರೆ ಮೊದಲನೇ ಹಾಡು ಯಾವ್ದು ಕಲಿತೀವಿ ಅಂದರೆ ಪುರಂದರದಾಸದೆ. ಎಷ್ಟು ಉತ್ತಮವಾಗಿರ್ತಕ್ಕಂತಹ ಪುರಂದರದಾಸ ಸಂಗೀತ. ಆ ಸಂಗೀತ ಸರಿ, ಅಷ್ಟೇ ಅಲ್ಲ, ಅಧ್ಯಾತ್ಮ ಒಂದೊಂದು ವಿಷಯದಲ್ಲೂ ಕೂಡ ಗರ್ಭಿತವಾಗಿರ್ತಕ್ಕಂತಹ. ಆವಾಗಲೇ ಹೇಳಿದೆ ನಾನು, ಒಂದು ಕೀರ್ತನೆ ಇದೆ, ಸೋಹಂ ಬ್ರಹ್ಮ ಎನಬೇಡ ಶುಂಠ ಪಂಡಿತ ಪಾಷಂಡ ಪಂಡಿತ ಅಂತ ಬೈತಾರೆ. ಯಾರಿಗೆ ಅಂದರೆ ನಾನೇ ಬ್ರಹ್ಮ ಅಂತ ಹೇಳಬೇಡ, ಯಾಕೆಂದ್ರೆ ಪಾಷಂಡ ಆಗೋಗ್ತೀಯ ನೀನು. ಎಲ್ಲ ನಾಹಂ ಕರ್ತುಂ ನಾಹಂ ಭೋಕ್ತುಂ. ನೋಡಿ, ಸಂಸ್ಕೃತ ಇದೆ ಪೂರ್ತಿ, ಕನ್ನಡದ ಹಾಡಲ್ಲಿ ಸಂಸ್ಕೃತ ವಾಂಗ್ಮಯದಿಂದ ಅಷ್ಟು ಅಧ್ಯಾತ್ಮದ ವಿಷಯಗಳನ್ನು, ಪರಮತ ಖಂಡನ ವಿಷಯಗಳನ್ನು, ಅಂದರೆ ವ್ಯಾಸರಾಜರೇ ಗುರುಗಳು, ಅವ್ರೇನು ಮಾಡಿದ್ರು, ನ್ಯಾಯಾಮೃತ ಗ್ರಂಥಗಳು ಮಾಡಿದ್ರು. ಆ ಗ್ರಂಥದಲ್ಲಿ ಇರ್ತಕ್ಕಂತಹ ವಿಷಯ ಏನೋ ಇವ್ರಿಗೆ ಗೊತ್ತಿತ್ತು, ಸಾಕ್ಷಾತ್ತಾಗಿ ಪಾಠ ಹೇಳ್ಕೊಟ್ಟಿರ್ತಕ್ಕಂತಹ ವಿಷಯಗಳನ್ನು ಕನ್ನಡದಲ್ಲಿ ಹೇಳ್ಬಿಟ್ರಂತೆ. ಆವಾಗಲೇ ಹೇಳ್ಬಿಟ್ರಂತೆ, ಎಲ್ಲ ನಾಹಂ ಕರ್ತುಂ ನಾಹಂ ಭೋಕ್ತುಂ. ಹೇಗೆ ಒಡೆಯನೋ ಮಾಯಾವಾದಿ, ನಾನು ಮಾಡೋಕ್ಕಾಗಲ್ಲ, ನನಗೆ ದಿನ ಅನಿಸ್ತಾ ಇದೆ ನಾನು ಕೆಲಸ ಮಾಡ್ತಿಲ್ಲ, ನಾನು ತಿಂತಾ ಇಲ್ಲ, ನಾನು ಏನೋ ತಿಂದರೆ ಏನೋ ಆಗತ್ತೆ, ಏನೋ ಮಾಡಿದ್ರೆ ಏನೋ ಆಗತ್ತೆ. ಅಂದರೆ ನನಗೆ ಗೊತ್ತಾಗ್ತಿದೆ ನಾನು ಕರ್ತ ಅಲ್ಲ, ನಾನು ಭೋಗ್ತಾ ಅಲ್ಲ, ನಾನು ಭೋಗ ಮಾಡೋದು ನಾನಲ್ಲ, ಕರ್ತ ನಾನು ಕೆಲಸ ಮಾಡೋದು ನಾನಲ್ಲ. ಆದರೆ ನಾನು ಹೇಗೆ ಒಡೆಯ ಆಗ್ತೀನಿ? ನಾಹಂ ಬ್ರಹ್ಮ ಅಹಂ ಬ್ರಹ್ಮ ಸೋಹಂ ಬ್ರಹ್ಮ ಅಂತ ಹೇಳಬೇಡ, ನಾನೇ ಬ್ರಹ್ಮ ಅಂತ ಹೇಳಬೇಡ. ನೇಹ ನಾನಾಸ್ತಿ ಕಿಂಚನ ಎಂಬೋ ಶ್ರುತಿಗೆ, ವೇದದ ಮಾತಿಗೆ ನಹಿ ನಾನಾಸ್ತಿ ನಿಜ ಅರ್ಥ ಮಾಯಾವಾದಿ. ನೇಹ ನಾನಾಸ್ತಿ ಕಿಂಚನ ಅಂತ ಒಂದು ವಾಕ್ಯ ಇದೆ, ಶ್ರುತಿ ವಾಕ್ಯ. ಅದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇಬ್ಬರು ಅಂತ ಪದಾರ್ಥನೇ ಇಲ್ಲ, ಒಂದೇ ಪದಾರ್ಥ ಇರೋದು ಅಷ್ಟೇ. ಎರಡು ಅನ್ನೋ ಪದಾರ್ಥ ಇದ್ರೆ, ದ್ವೈತ ಅನ್ನೋದಿದ್ರೆ ಭಯ ಆಗತ್ತಂತೆ. ಎರಡಿದ್ರೆ ಭಯ ಆಗತ್ತೆ, ಒಂದಿದ್ರೆ ಭಯ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಭಯಂ ವಿದ್ಯತೆ ಅಂತ ಹೇಳ್ತಾರೆ. ಆದರೆ ಹಾಗಲ್ಲ, ನೇಹ ನಾನಾಸ್ತಿ ಕಿಂಚನ ಅನ್ನೋ ಅರ್ಥಕ್ಕೆ ಶ್ರುತಿ ಏನರ್ಥ ಅಂತಂದ್ರೆ, ನಹಿ ನಾನಾಸ್ತಿ ಅನ್ನೋದು ಇಲ್ಲ ಅಂತ ಅರ್ಥ. ಇಲ್ಲ ಅನ್ನೋದು ಇಲ್ಲ ಅಂತ, ಎರಡಿಲ್ಲ ಅಂತ ನೀನೇ ಹೇಳ್ತೀಯಲ್ಲ, ಅದಿಲ್ಲ ಅಂತ ಅರ್ಥ ಅಷ್ಟೇ ಹೊರತು ಈ ಶ್ರುತಿಗೆ ಎರಡಿಲ್ಲ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ನಮಗೆ ಕಾಣಿಸ್ತಾ ಇದೆ, ಅನುಭವ ಗೋಚರವಾಗಿರ್ತಕ್ಕಂತಹ ವಿಷಯ ಏನು ಅಂತಂದ್ರೆ ನನ್ನ ಕೈಯಲ್ಲಿ ನಡೀತಿಲ್ಲ, ಯಾರೋ ನಡೆಸ್ತಾ ಇದ್ದಾರೆ ಅಂತ ನನಗೆ ದಿನ ಅನಿಸ್ತಾ ಇದೆ, ನನ್ನ ಕೈಲಿ ಆಗ್ತಿಲ್ಲ ಅಂತ ದಿನ ಅನಿಸ್ತಾ ಇರ್ತಕ್ಕಂತಹ ಅನುಭವ ವಿಷಯವನ್ನ ನೀನು ಅಪಲಾಪ ಮಾಡಿ ಅನುಭವ ಸರಿಯಲ್ಲ ಅಂತ ಹೇಳಿ ಯಾವುದನ್ನೋ ಹೇಳಿ ಒಂದೇ ಇರೋದು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅನ್ನೋ ಗಂಭೀರವಾಗಿರ್ತಕ್ಕಂತಹ ವಿಷಯಗಳನ್ನೆಲ್ಲ ಯಾರು ಪುರಂದರದಾಸರು ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಹಾಕ್ಸೋದು ಮಾಡಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಿ. ಎಷ್ಟು ವರ್ಷ ಆಯಿತು? 500 ವರ್ಷ ಆಗುತ್ತೆ. 500 ವರ್ಷ ಆದರೂ ಇವಾಗಲೂ ಕೂಡ ರಾಯರ ಆರಾಧನೆ ಆದ್ಮೇಲೆ ನೆಕ್ಸ್ಟ್ ಪುರಂದರದಾಸರ ಆರಾಧನೆ ಇಷ್ಟು ಕಡೆ ನಡೆಯೋದು. ಇಷ್ಟು ವೈಭವದಿಂದ, ಇಷ್ಟು ವಿಜೃಂಭಣೆಯಿಂದ, ಇಷ್ಟು ಮಠಗಳಲ್ಲಿ, ಎಲ್ಲ ದೇಶದಾದ್ಯಂತ ಮೂಲೆಗಳಲ್ಲಿ ಎಲ್ಲ ಕಡೆ ಕೂಡ ಪುರಂದರದಾಸರು. ಸರಿ, ನಾವಲ್ಲ, ಮಾಧ್ವರಲ್ಲ, ಸ್ಮಾರಕರು ಮಾಡ್ತಾರೆ. ಯಾಕೆಂದ್ರೆ ಸಂಗೀತ ಪಿತಾಮಹರು, ಹಾಗಾಗಿ ಸ್ಮಾರಕರು ಎಲ್ಲರೂ ಕೂಡ
ಪುರಂದರದಾಸರ ಆರಾಧನೆಯನ್ನು ಮಾಡ್ತಾರೆ. ಅಷ್ಟು ಉತ್ತಮವಾಗಿರ್ತಕ್ಕಂತಹ ಅವರಿಗೆ ಹೇಗೆ ಬಂತು ಅಂತಂದರೆ ವ್ಯಾಸರಾಜರಿಂದ. ವ್ಯಾಸರಾಜರೇ ಅವರನ್ನು ಆಶೀರ್ವಾದ ಮಾಡಿ ಎಲ್ಲವನ್ನು ಬಿಟ್ಟು ನನ್ನಲ್ಲಿ ಬಂದಿದೆಯಾ ಉಪದೇಶ ಮಾಡ್ತೀನಿ ಅಂತ ವ್ಯಾಸರಾಜರವರು ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶದಿಂದ ಉತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನು ಪಡ್ಕೊಂಡು ಹಿಂದಿನ ಜನ್ಮದಲ್ಲಿ ನಾರದರಾಗಿದ್ದರು. ಆದ್ದರಿಂದ ಅದು ಹಾಗೆ ಮುಂದೆ ಬಂದಿತ್ತು. ಎಲ್ಲ ನಮಗೋಸ್ಕರವಾಗಿ ಹೇಳಿ ಮಾಡಿಸಿದಾಗೆ ಎಲ್ಲ ಒಂದೊಂದು ಘಟನೆಗಳಲ್ಲೂ ಒಂದೊಂದು ಚರಿತ್ರೆಯಲ್ಲಿ ಅವರ ಚರಿತ್ರೆಯಲ್ಲಿ ಒಂದೊಂದು ಘಟನೆ ಕೂಡ ನಮಗೆ ಹೇಳಿ ಮಾಡಿಸಿದಾಗೆ ನಾವು ಹೇಗಿರ್ತೀವಿ ಹೇಗಾಗಬೇಕು. ನಾವೆಲ್ಲ ಬರೀ ಸಿರಿ ಸಂಪತ್ತಿಗೆ ಧನ ಐಶ್ವರ್ಯ ಇದರಲ್ಲೇ ಇದಿರ್ತೀವಿ. ಇದೆಲ್ಲ ಬಿಡಿ, ಇದೆಲ್ಲ ಇದರಿಂದ ಯಾವುದೇ ಇದಾಗಿರ್ತಕ್ಕಂತಹ ಇದು ಭಾಗ್ಯವಲ್ಲ. ಇದು ಭಾಗ್ಯ ಯಾವುದು? ಪರಮಾತ್ಮನ ಪಾದಭಜನೆ ಏನಿದೆ ಅದೇ ನಮಗೆ ಭಾಗ್ಯ ಅಂತ ತಿಳಿಸ್ಕೊಟ್ಟು ಪರಮಾತ್ಮನನ್ನು ನಾವು ಮೊರೆ ಹೋದರೆ ಶರಣು ಹೋದರೆ ಪರಮಾತ್ಮನೇ ಉದ್ಧಾರ ಮಾಡ್ತಾನೆ. ಅದಕ್ಕೆ ಏನು ಮಾಡಿದ್ರು ಅವರು ಅಂತಂದರೆ ಗುರುಗಳ ಹತ್ರ ಹೋದರು. ಅವರೇ ನಾವೇ ಶರಣ ಮಾಡ್ಬೋದಾಗಿತ್ತಲ್ಲ. ಇವಾಗೆಲ್ಲ ಬೇಕಾಷ್ಟು ಜನ ಇರ್ತಾರೆ, ನಮಗೆ ಅಂಕಿತ ಬಂದ್ಬಿಟ್ಟಿದೆ, ನಾವೇ ಹಾಡು ಮಾಡ್ತೀವಿ, ನಾವೇ ಹಾಡು ಆಡ್ತೀವಿ, ಯಾರೂ ಬೇಕಾಗಿಲ್ಲ. ಅವ್ರು ಹಾಗಲ್ಲ, ಎಲ್ಲರೂ ಕೂಡ ಹಾಗೆ. ನಮ್ಮಲ್ಲಿ ವಿಜಯದಾಸರು, ಗೋಪಾಲದಾಸರು, ಕನಕದಾಸರು, ಜಗನ್ನಾಥದಾಸರು ಎಲ್ಲರೂ ಕೂಡ ಆ ಗೋಪಾಲದಾಸರಂತೂ ಗೊತ್ತೇ ಇದೆ ನನಗೆ ವಿಜಯದಾಸರ ಸೇವೆಯನ್ನು ಹೇಗೆ ಮಾಡ್ತಿದ್ರು ಅಂತ. ಜಗನ್ನಾಥದಾಸರು ಗೊತ್ತಿದೆ ಎಲ್ಲರದು. ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಅವರ ಗುರುಗಳ ಸೇವಾವನ್ನು ಮಾಡೋದ್ರಿಂದ ಅದರಿಂದ ಆಮೇಲೆ ಅಂಕಿತ ಬರುತ್ತೆ. ಅಂಕಿತ ಬಂದ ಮೇಲೆ ಅವಾಗ ಏನಾಗುತ್ತೆ, ಜ್ಞಾನ ಅನ್ನೋದು ಬರುತ್ತೆ. ಅಪರಜ್ಞಾನ ಬಂದ ಮೇಲೆ ಅವಾಗ ಅವರು ಮಾಡಿರ್ತಕ್ಕಂತಹ ಒಂದೊಂದು ಪದ ಪದ್ಯ ಸುರಾದಿಗಳೆಲ್ಲ ಕೂಡ ಅದನ್ನು ನಾವು ಪಾರಾಯಣ ಮಾಡಿದಾಗ ಅದನ್ನು ನಾವು ಓದಿದಾಗ ನಮಗೇನಾಗುತ್ತೆ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಗತಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಯಾರೋ ಮಾಡಿಬಿಟ್ರು, ಯಾರೋ ಮಾಡಿದ್ದಾರೆ ಹಾಡು, ಯಾರೋ ದೇವರನಾಮ ಮಾಡಿದ್ದಾರೆ, ಅದನ್ನು ಹಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರ ಚರಿತ್ರೆ ಹೇಗಿದೆ, ಮಾಡಿರ್ತಕ್ಕಂತಹ ಕರ್ತೃ ಹೇಗಿದ್ದಾನೆ, ಆ ಕರ್ತೃವಿನ ಚರಿತ್ರೆ ಹೇಗಿದೆ, ಅವನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಜ್ಞಾನ ಇದೆ, ಅವನ ಜೀವನ ಹೇಗಿದೆ ಅಂತ ನೋಡಿಕೊಂಡು ಅವರು ಮಾಡಿರ್ತಕ್ಕಂತಹ ಒಂದು ಪದದಿಂದ, ಅವರು ಮಾಡಿರ್ತಕ್ಕಂತಹ ದೇವರ ನಾಮದಿಂದ ನಮಗೆ ಪುಣ್ಯ ಬರಬೇಕು. ಯಾರೋ ಮಾಡಿದ್ರೆ ಅವ್ರು ಮಾಡೋ ಕೆಲಸನೇ ಬೇರೆ, ಒಳಗೆ ಏನೋ ಒಂದು ಕೆಲಸ ಮಾಡ್ತಾನೆ, ಹೊರಗೆ ಏನೋ ಒಂದು ಕೆಲಸ ಮಾಡ್ತಾನೆ, ಹಾಡು ಮಾತ್ರ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಬಂದು ನಾವು ಹೇಳಿದ್ರೆ ಇನ್ನೂ ಪಾಪನೇ ಬರುತ್ತೆ. ಅದಕ್ಕೋಸ್ಕರವಾಗಿ ಇವರೆಲ್ಲ ಬಂದಿರತಕ್ಕಂಥದ್ದು 4,80,000 ಯಾರು ಹೇಳಕ್ಕ ಅದು ಮುಗಿಸಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಅದನ್ನು ಮುಗಿಸ್ಬಿಟ್ಟು ಅವರೆಲ್ಲ ಹೇಳಿರ್ತಕ್ಕಂತಹ ಎಲ್ಲವನ್ನು ಮುಗಿಸಿ ಆಮೇಲೆ ನೀವು ಮಾಡಿರಿ. ನಾನೇ ಮಾಡ್ತೀನಿ ಅಂತಿದ್ರೆ ನೀವು ಆಮೇಲೆ ಮಾಡಿರಿ, ಅದೆಲ್ಲ ಮುಗಿಸ್ರಿ. ಫಸ್ಟ್ ಅವ್ರು ಹೇಳಿದ ಜ್ಞಾನ ಪಡ್ಕೊಳ್ರಿ. ಅದೇ ಪಡ್ಕೊಳ್ತಾರೆ ನಾವೇ ಮಾಡ್ಕೊಡ್ತೀವಿ ಅಂತಂದರೆ ಅವರಿಗೆ ವ್ಯಾಸರಾಜರಂತಹ ಗುರುಗಳು, ವಿಜೇಂದ್ರ ಸ್ವಾಮಿಗಳಂತಹ ಸಹಚರರು, ಅವ್ರ ಜೊತೆ ಇರ್ತಕ್ಕಂತಹ ಅವರು ಅಷ್ಟು ಜ್ಞಾನವನ್ನು ಪಡೆದುಕೊಂಡು ಹಿಂದಿನ ಜನ್ಮದಲ್ಲಿ ನಾರದರಾಗಿದ್ದರು. ಆ ಜ್ಞಾನವನ್ನೆಲ್ಲ ಪಡ್ಕೊಂಡು ಇವಾಗ ಬಂದು ನಮಗೆ ಉಪದೇಶ ಮಾಡಿದಾಗ ಅದನ್ನು ನಾವು ಪಾರಾಯಣ ಮಾಡೋದ್ರಿಂದ, ಅದನ್ನು ನಾವು ಹೇಳೋದ್ರಿಂದ ಫಲ ಅನ್ನೋದು ಬರೋದಷ್ಟೇ ಹೊರತು ಯಾರ್ಯಾರೋ ಹೇಳಿದ್ದನ್ನ ಹೇಳ್ಬಿಟ್ರೆ ಫಲ ಅನ್ನೋದು ಸಿಗೋದಿಲ್ಲ. ಇದು ಸತ್ಯವಾಗಿರ್ತಕ್ಕಂತಹ ಮಾತು. ಆದ್ದರಿಂದ ಅಷ್ಟು ಉತ್ತಮರಾಗಿರ್ತಾರೆ ಅವರು. ದಾಸನ್ನ ಮಾಡಿಕೋ ಎನ್ನ ಅಂತ ಪರಮಾತ್ಮನ ಬೇಡ್ಕೊಳ್ತಾರೆ. ಯಾಕೆಂತಂದ್ರೆ ನೀನು ದಾಸನಾಗ್ಬಿಟ್ರೆ ನೀನು ಎಲ್ಲ ಬರುತ್ತೆ. ದಾಸ ಆಗದೆ ಹೋದ್ರೆ ಏನು ಬರಲ್ಲ. ಬಂದಿದ್ರೂ ಕೂಡ ದುಃಖ ಇರುತ್ತೆ. ಎಲ್ಲ ಬಂದಿದ್ರು ದುಃಖ ಇರೋದು ಹೇಗೆ, ಏನು ಬಂದಿದ್ದರೆ ಸುಖವಾಗಿರೋದು ಹೇಗೆ, ಇದರಲ್ಲಿ ಎರಡಿದೆ. ಎಲ್ಲ ಇದೆ ಆದರೂ ದುಃಖ, ಏನೂ ಇಲ್ಲ ಆದರೂ ಸುಖ. ಯಾವಾಗ ಅಂತಂದರೆ ದಾಸತ್ವವನ್ನು ವಹಿಸಿದಾಗ. ಅದಕ್ಕೆ ಪ್ರತ್ಯಕ್ಷ ನಿದರ್ಶನ ನಮ್ಮಲ್ಲಿ. ನನ್ನ ತಾತ ಪಂಚಮುಖಿ ದಾಸರು ಏನೂ ಇಲ್ಲ, 18 ವರ್ಷ, ಏನೂ ಇಲ್ಲ, ತಂದೆ ತಾಯಿಗಳ ದುಡ್ಡಿಲ್ಲ, ಏನೂ ಇಲ್ಲ. ಏನು ಮಾಡಿದ್ರು ಅವರು ಅಂತಂದರೆ ಲಜ್ಜೆ ಬಿಟ್ಟು ಕುಣಿದ್ರು. ಇನ್ನೇನಿಲ್ಲ, ಪರಮಾತ್ಮನ ಮುಂದೆ ಹೋಗಿ ಆರಾಮಾಗಿ ಕುಣಿದ್ರು. ಯಾವುದು ಬೇಡ ನನಗೆ ಅಂತ ಕುಣಿದ್ರು. ಆ ಕುಣಿದಿದ್ದಕ್ಕೋಸ್ಕರವಾಗಿ ನಾವೆಲ್ಲ ಅವರ ಸಂತತಿ ಎಲ್ಲರೂ ಕೂಡ ಉದ್ಧಾರ ಆಗಿ ಎಲ್ಲರೂ ವೈದಿಕ ಮಾರ್ಗದಲ್ಲಿ ಬಂದು ಎಲ್ಲರಿಗೂ ಸಂಪತ್ತು ಎಲ್ಲ ಬಂದು ಎಲ್ಲ ಅನುಕೂಲವಾಗಿ ಅವ್ರಿಗೆ ಏನೂ ಇಲ್ಲದೆ ಶುರು ಮಾಡಿದವರು. ಬರೀ ಏನು ಸಂಪಾದನೆ ಮಾಡಿಲ್ಲ, ಏನೂ ಮಾಡಿಲ್ಲ, ಪರಮಾತ್ಮನ ಸಂಕೀರ್ತನೆ ಮಾಡ್ಕೊಳ್ತಾ ದೇವರ ಮುಂದೆ ಕುಣಿದ್ರು ಅಷ್ಟೇ. ಅಷ್ಟಕ್ಕೋಸ್ಕರವಾಗಿ ಪ್ರತ್ಯಕ್ಷ ನಿದರ್ಶನ ನಮಗಿದೆ. ಅದೇ ನಮ್ಮ ಅಂಥವರೇ ಹೀಗಿರ್ಬೇಕಾದ್ರೆ ಪುರಂದರದಾಸರಂತಹ ಮಹಾನುಭಾವರು, ವಿಜಯದಾಸರಂತಹ ಮಹಾನುಭಾವರು ಎಷ್ಟು ಉತ್ತಮವಾಗಿರ್ತಕ್ಕಂತಹ ಪರಮಾತ್ಮನಲ್ಲೇ ತಲ್ಲೀನರಾಗಿ ಅವನ ಗುಣಗಳನ್ನೇ ಯಾವಾಗಲೂ ಚಿಂತನೆ ಮಾಡ್ತಾ ಇದೆಲ್ಲ ವ್ಯರ್ಥ ನೀವು ಅಂದ್ಕೊಳ್ತೀರ ಅಷ್ಟೇ, ನಮಗೆ ಆರಾಮಾಗಿದೆ, ಸುಖವಾಗಿದೆ ಅಂತ ನಾನು ಇವಾಗ ಹೇಳಿದ್ರು ಕೂಡ ನನಗೆ ಮುಂದೆ ಅನ್ಸ್ಬಿಡುತ್ತೆ. ನಾನು ಮುಂದೆ ಅದಕ್ಕೆಲ್ಲ ನನಗೂ ಅದೇ ಸರಿ, ಅದೇ ಆರಾಮಾಗಿದೆ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಹೇಳಿದ್ರೂ ಕೂಡ ನಮ್ಗೆ ಆಗಲ್ಲ. ಅಷ್ಟು ಉತ್ತಮವಾಗಿರ್ತಕ್ಕಂತಹ ವಿಷಯದಲ್ಲಿ ಅವರನ್ನೇ ಮರೆತು ಪರಮಾತ್ಮನಲ್ಲೇ ಧ್ಯಾನವನ್ನು ಮಾಡ್ತಾ ಉತ್ತಮರಾಗಿರ್ತಕ್ಕಂತಹ ಗುರುಗಳ ಸೇವೆಯನ್ನು ಮಾಡ್ತಾ ಸೇವೆ ಮಾಡಿದ ಫಲವಾಗಿ ಅವರು ಮಾಡಿರ್ತಕ್ಕಂತಹ ಎಲ್ಲ ಉಪದೇಶಗಳನ್ನು ನಾವು ಕೇಳಿ ಅವರ ಒಂದು ಆ ಮಾರ್ಗದಲ್ಲಿ ನಾವು ಸಂಚಾರ ಮಾಡ್ತಾ ಅವ್ರು ಹೇಳಿರ್ತಕ್ಕಂತಹ ಜ್ಞಾನವನ್ನು ಪಡ್ಕೊಂಡು ಮುಂದುವರೆದರೆ ಸಾಕು. ನಮಗೆ ಇನ್ನೇನೂ ಬೇಕಾಗಿಲ್ಲ. ಉತ್ತಮವಾಗಿರ್ತಕ್ಕಂತಹ ಗತಿ ಅನ್ನೋದು ಪ್ರಾಪ್ತಿ ಆಗೇ ಆಗತ್ತೆ. ಇಷ್ಟು ಬಂದಿದ್ದೀವಿ ನಾವು, ಮಾಧ್ವ ಜನ್ಮದಲ್ಲಿ ಬಂದಿದ್ದೀವಿ. ಮಾಧ್ವರು ಗುರುಗಳಿದ್ದಾರೆ ನಮಗೆ. ಆ ಗುರುಗಳು ಹೇಳಿರ್ತಕ್ಕಂತಹ ಮಾತುಗಳನ್ನು ನಾವು ತಿಳ್ಕೊಂಡು ಸ್ವಲ್ಪನಾದರೂ ನಮಗೆ ಯಾವಾಗೋ ಒಂದು ಕ್ಷಣ ಅಥವಾ ಯಾವಾಗೋ ಒಂದು ಗಂಟೆ
ಯಾವಾಗೂ ಒಂದು ದಿವಸ 2 ದಿವಸ ನಾವು ಅದನ್ನು ಅನುಸಂಧಾನ ಮಾಡಿಬಿಟ್ರೆ ಸಾಕು, ನಮಗೆ ಉತ್ತಮವಾಗಿರ್ತಕ್ಕಂತಹ ಗತಿ ಅನ್ನೋದು ಬರೋದು ನಿಶ್ಚಿತವಾಗಿರ್ತಕ್ಕಂತಹದ್ದು. ಮುಂದೆ ಮುಂದೆ ಒಳ್ಳೆಯ ಜನ್ಮಗಳಲ್ಲಿ ಬಂದು ನಾವು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷ ದಾರಿಗೆ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.